ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ. ಎಸ್, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಆಷಾಢ ಆಯಿತು, ಶ್ರಾವಣ ಮಾಸದ ಮೊದಲನೆಯ ಸೋಮವಾರದ ವಾರದ ರೀಡಿಂಗ್ ಇದಾಗಿದೆ. ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಿದ್ಧಿ ಆಗಲಿ, ಸುಖ ಶಾಂತಿ ನೆಮ್ಮದಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ. ಎಸ್, ಇಲ್ಲಿ ಆಲ್ರೆಡಿ 2 ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2. ಯಾವುದು ನಿಮಗೆ ರೆಸನೇಟ್ ಆಗುತ್ತೆ, ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಆ ಪೈಲ್ನ ಚಾಯ್ಸ್ ಮಾಡಿ ಒಂದು ರೀಡಿಂಗ್ನ ನೋಡಿ. ಎಸ್, ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಲ್ದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಸಿಗೆ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನಿಮ್ಮ ಎಂಕರೇಜ್ಮೆಂಟ್, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಪೈಲ್ ನಂಬರ್ 1 ಯಾರಿಗೊಂದು ಪೈಲ್ ನಂಬರ್ 1 ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ. ಎಸ್, ಮೊದಲೇದಾಗಿ ಬೆಲ್ನಿಂದ ಏನು ಮೆಸೇಜ್ ಸಿಗುತ್ತೆ ಫಾರ್ ಪೈಲ್ ನಂಬರ್ 1 ನೋಡೋಣ. ಎಸ್, ಪೈಲ್ ನಂಬರ್ 1 ಈ ಒಂದು ಸೋಮವಾರದಿಂದ ಈ ಒಂದು ವಾರದಲ್ಲಿ ಸಾಕಷ್ಟು ಚೇಂಜಸ್, ಬದಲಾವಣೆ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1 ಆಲ್ರೆಡಿ ಪೈಲ್ ನಂಬರ್ 1 ಅಮಾವಾಸ್ಯೆ ಆದ್ಮೇಲಿಂದ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಸಾಕಷ್ಟು ಹೊಸ ಮೆಸೇಜಸ್, ಹೊಸ ಫ್ರೆಂಡ್ಶಿಪ್, ಹೊಸ ಕಾಲ್, ಏನೋ ಒಂದು ನಿಮ್ಮ ಈ ಒಂದು ವೀಕಲ್ಲಿ ಸಾಕಷ್ಟು ಅದ್ಭುತಗಳು ಕ್ರಿಯೇಟ್ ಆಗ್ತಿದೆ. ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹೆಚ್ಚು ನಾಮಸ್ಮರಣೆ, ಹೆಚ್ಚು ಪೂಜೆ, ಹೆಚ್ಚು ಈ ಒಂದು ವೀಕಲ್ಲಿ ಭಗವಂತನ ಸೇವೆ, ಪೂಜೆಗಳನ್ನು ಮಾಡ್ತಿದ್ದೀರಾ. ತುಂಬಾನೇ ಹ್ಯಾಪಿನೆಸ್ ಇದೆ. ಏನೋ ಒಂದು ಹೊಸದು ನನ್ನ ಜೀವನದಲ್ಲಿ ಬರಬೇಕು ಅನ್ನೋ ಒಂದು ನಿರೀಕ್ಷೆ ನಿಮಗಿದೆ ಅಲ್ಲ, ಖಂಡಿತ ಆ ಒಂದು ನಿರೀಕ್ಷೆ ಈ ಒಂದು ವೀಕಲ್ಲಿ ಫಲನ ನೀಡ್ತಿದೆ. ನೀವು ಅನ್ಕೊಂಡಿರೋದನ್ನ ಸಿದ್ಧಿಪಡಿಸ್ಕೊಳ್ತಿದ್ದೀರಾ. ಸಿದ್ಧಿಪಡಿಸ್ಕೊಳ್ದೆ ಈ ವೀಕಲ್ಲಿ ನೀವು ಮುಂದೆ ಹೋಗ್ತಿಲ್ಲ. ಈ ಒಂದು ವೀಕಲ್ಲಿ ಖಂಡಿತ ನೀವು ಅನ್ಕೊಂಡಿರೋದನ್ನ ಪೈಲ್ ನಂಬರ್ 1 ಸಿದ್ಧಿಪಡಿಸ್ಕೋತಿದ್ದೀರಾ. ಎಸ್, ನಿಮ್ಮ ಲೈಫಿಗೆ ಹೊಸ ಮೆಂಬರ್ ಬರ್ತಿದ್ದಾರೆ. ಆ ಮೆಂಬರ್ನ ನೀವು ಹೇಗೆ ಸ್ವಾಗತ ಮಾಡ್ತಿದ್ದೀರಾ ನಿಮ್ಗೆ ಬಿಟ್ಟಿದ್ದು. ಆ ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡಿ ಹೋಗಿರಬಹುದು, ಮತ್ತೆ ವಾಪಸ್ ಬರ್ತಿರ್ಬಹುದು. ನ್ಯೂ ಪರ್ಸನ್ ಆಗಿರಬಹುದು, ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರಬಹುದು, ಫ್ರೆಂಡ್ಶಿಪ್ ಆಗಿರಬಹುದು, ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು. ಎನಿವನ್, ಯಾರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅವರನ್ನ ನೀವು ಹೇಗೆ ಟ್ರೀಟ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಈ ಒಂದು ವೀಕಲ್ಲಿ ಸಾಕಷ್ಟು ನಿಮಗೆ ಸಮಾಧಾನ, ಸಂತೋಷ ಸಿಗ್ತಿದೆ. ಹೆಚ್ಚಾಗಿ ಅಮಾವಾಸ್ಯೆ ಆದ್ಮೇಲಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜೀಸ್ ಬರ್ತಿದೆ. ಹಾಗೂ ನೀವು ಕಲಿತಿರೋ ವಿದ್ಯೆಯಲ್ಲಿ ಹೆಚ್ಚು ಪ್ರಗತಿನ ಸಿದ್ಧಿಪಡಿಸ್ಕೋತಿದ್ದೀರಾ. ಆ್ಯಂಡ್ ಈ ಹಿಂದೆ ಏನೋ ತುಂಬ ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ನಿಮಗಿತ್ತು, ಒಬ್ಬಂಟಿ ಅಂತ ಅನ್ನಿಸ್ತಿತ್ತು. ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1 ಆ್ಯಂಡ್ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ನಾನು ಹೆಸರನ್ನ ಗಳಿಸ್ಬೇಕು, ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಹೆಚ್ಚು ಹೆಸರನ್ನ ಗಳಿಸ್ಬೇಕು ಅನ್ನೋ ಒಂದು ಏನು ನಿಮ್ಮ ಒಂದು ಇಂಟೆನ್ಷನ್ ಇದೆ, ಏನು ನಿಮ್ಮ ಆಸೆ ಕನಸುಗಳಿದೆ, ನಿಮ್ಮ ಡ್ರೀಮ್ ಫುಲ್ಫಿಲ್ಮೆಂಟ್ ಈ ಒಂದು ವೀಕಲ್ಲಿ ಒಂದು ಪ್ರಯತ್ನ ಮಾಡ್ತಿದ್ದೀರಾ. ನಿಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡಲಿಕ್ಕೆ ಏನು ನೀವು ಆಸೆ ಪಡ್ತಿದ್ದೀರಾ ಅದಕ್ಕೆ ಹೆಚ್ಚು ಶ್ರಮನ ವಹಿಸ್ತಿದ್ದೀರಾ. ಹಾಗೂ ಹೆಚ್ಚು ಶ್ರಮದ ಜೊತೆ ಹೆಚ್ಚು ನಿಮ್ಮನ್ನು ನೀವು ಹೆಚ್ಚು ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮಾಡ್ತಿದ್ದೀರಾ. ಆ್ಯಂಡ್ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮಿಂದ ನಿಮ್ಮ ಫ್ಯಾಮಿಲಿಗೂ ಹರಡುತ್ತಾ ಇದೆ. ಆ ಒಂದು ಪಾಸಿಟಿವ್ ಎನರ್ಜಿ ನೀವು ಲವಲವಿಕೆಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಇದ್ದೀರಿ. ನಿಮ್ಮ ಕುಟುಂಬನೂ ಸಂತೋಷ ಸಂಭ್ರಮದಿಂದ ಆಚರಿಸ್ತಿದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1 ಪ್ರೊನೌನ್ಸಿಯೇಷನ್ ಅಲ್ಲಿ ಏನಾದರೂ ದಯವಿಟ್ಟು
ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ತುಂಬ ಫ್ಲೈಯಿಂಗ್ ಈ ಒಂದು ವೀಕಲ್ಲಿ ನಿಮ್ಮ ಇಷ್ಟದಂತೆ ನೀವು ಹಾರಾಡ್ತಿದ್ದೀರಾ, ನಿಮ್ಮ ಇಷ್ಟದಂತೆ ನೀವು ಹೆಜ್ಜೆನ ಹಾಕ್ತಿದ್ದೀರಾ. ನೀವು ತಗೊಳ್ತಾ ಇರೋ ಡಿಸಿಷನ್ ನಿಮಗೆ ರೈಟ್. ನೀವೇನು ಮಾಡ್ತಿದ್ದೀರಾ ಅದು ನಿಮಗೆ ಸರಿ ಅನಿಸ್ತಿದ್ರೆ ಖಂಡಿತ ಕೆಲಸದಲ್ಲಿ ನಿಮಗೆ ತುಂಬಾನೇ ಪ್ರಗತಿ, ಸಂತೋಷ ಸಿಗ್ತಿದೆ. ಯಾರ ಮಾತನ್ನು ಕೇಳ್ತಿಲ್ಲ ಈ ಒಂದು ವೀಕಲ್ಲಿ. ಪಾಯಲ್ ನಂಬರ್ 1 ತುಂಬ ಸಂಭ್ರಮ, ತುಂಬ ಸಂತೋಷ. ಏನು ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿತ್ತು, ಏನು ಬಂಧಿಸಿದ್ರು, ಏನು ನಿಮಗೆ ಪ್ರಾಬ್ಲಮ್ಸ್ ಇಂದ ಕಟ್ ಹಾಕಿತ್ತು, ನಿಮ್ಮ ಕೆಲಸ ಕಾರ್ಯಗಳು ಆಗಬಾರ್ದು ಅಂತ, ಆ ಕೆಲಸ ಕಾರ್ಯಗಳು ಖಂಡಿತ ಯಾರಿಂದನೂ ಅದನ್ನ ತಡೀತಿದ್ರು, ಬಟ್ ಅದನ್ನ ನಿಮ್ಮಿಂದ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಒಂದು ಏನು ಅಡೆತಡೆಗಳಿತ್ತು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ಸ್ ಇಂದ, ನೀವೇನು ನೋವು ತಿಂತಿದ್ದೀರಾ, ನಿಮ್ಮ ಮೈಂಡಲ್ಲಿ ಯಾರೋ ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ ಆಲ್ರೆಡಿ ಒಂದು ರೀಡಿಂಗ್ ನೋಡ್ಬೇಕಿದ್ರೆ, ಏನೋ ಬ್ಲಾಕ್ ಆಗಿದೆ, ನನಗೆ ನೆಗೆಟಿವಿಟಿ ಆಗಿದೆ, ನಾನು ಇದರಿಂದ ಹೊರಗಡೆ ಬರ್ತೀನ, ನನ್ನ ಡ್ರೀಮ್ ಫುಲ್ಫಿಲ್ಮೆಂಟ್ ಆಗುತ್ತಾ, ನಾನು ಮುಂದೆ ಚೆನ್ನಾಗಿರ್ತೀನ ಅನ್ನೋ ನಿಮ್ಮ ಪ್ರಶ್ನೆಗೆ ಈ ಒಂದು ವೀಕೆ ಖಂಡಿತ ಉತ್ತರ ನಿಮಗೆ ತುಂಬ ಸರಳವಾಗಿ ಸಿಗ್ತಿದೆ ಭಗವಂತನಿಂದ. ಎಸ್, ಒಂದು ರೀತಿ ಅಚ್ಚರಿ ಏನೋ ನಿಮಗೆ ಈ ಒಂದು ವೀಕಲ್ಲಿ ಮೂಡಿಸಬಹುದು. ಆ ಅಚ್ಚರಿ ಎಲ್ಲರಿಗೂ ಒಳ್ಳೇದು ಆಗಬಹುದು ನಿಮ್ಮಿಂದ. ಪಾಯಲ್ ನಂಬರ್ 1 ಆ್ಯಂಡ್ ಒಂದು ಮಿರಾಕಲ್ ಕೂಡ ನಿಮ್ಮ ಮನೆಯಲ್ಲಿ ನಡೀತಿದೆ. ಆ ಮಿರಾಕಲ್ ಇಂದ ಎಲ್ಲರಿಗೂ, ನಿಮ್ಮ ಸರೌಂಡಿಂಗ್ ಇರೋ ಪೀಪಲ್ಸ್ಗಾಗಿರಬಹುದು, ಎನಿವನ್, ಎಲ್ಲರಿಗೂ ಅದು ಒಳ್ಳೇದಾಗ್ತಿದೆ ನಿಮ್ಮಿಂದ. ಆ ಒಂದು ನಿಮ್ಮಿಂದ ಒಳ್ಳೇದು ಎಲ್ಲರಿಗೂ ಹರಡುತ್ತಿದೆ, ಅದು ಸ್ಪ್ರೆಡ್ ಆಗ್ತಿದೆ. ತುಂಬಾನೇ ಸಂತೋಷ ಪಡ್ತಿದ್ದಾರೆ, ಹೆಮ್ಮೆ ಅನಿಸ್ತಿದೆ ನಿಮ್ಮ ಪೇರೆಂಟ್ಸಿಗೆ. ನಿಮ್ಮಂತ ಮಕ್ಕಳನ್ನ ಅವರು ಪಡೆದು ತುಂಬಾ ಸಂತೋಷ ಆಗ್ತಿದೆ ನಿಮ್ಮ ಪೇರೆಂಟ್ಸಿಗೆ. ಪಾಯಲ್ ನಂಬರ್ 1. ಎಸ್, ಆ್ಯಂಡ್ ಏನು ಗುಡ್ ಥಿಂಗ್ಸ್ ನಿಮ್ಮ ಲೈಫಿಗೆ ಬರಬೇಕಾಗಿದೆ ಈ ಒಂದು ವೀಕಲ್ಲಿ, ಅದನ್ನ ಸ್ವಾಗತ ಮಾಡಿ. ಹಳೇದಾಗಿರೋದು, ನೆಗೆಟಿವಿಟಿ ಆಗಿರೋದು, ಬಂಧಿಸಿರೋದು, ಬೇಜಾರಾಗಿರೋದು, ಇದನ್ನೆಲ್ಲ ಬಿಡಿ. ಈ ಒಂದು ವೀಕಲ್ಲಿ ನೀವು ಎಷ್ಟು ಹ್ಯಾಪಿನೆಸ್ ಇಂದ ಮನಸಾರೆ ಇರ್ತೀರಾ, ಖಂಡಿತ ಆ ಕೆಲಸಗಳು, ನೀವು ಅನ್ಕೊಂಡಿರೋ ಕೆಲಸಗಳು ಖಂಡಿತ ಶೀಘ್ರದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಕೂಡ ಕಂಪ್ಲೀಟ್ ಆಗಿ ಆಗ್ತಿದೆ. ಇಲ್ಲಿ ಹೆಚ್ಚು ಶನಿಶ್ಚರ ಸ್ವಾಮಿನ ಪ್ರಾರ್ಥನೆ ಮಾಡಿ ಖಂಡಿತ ಇನ್ನು ಹೆಚ್ಚು ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಹೆಚ್ಚು ದುರ್ಗಾ ಪರಮೇಶ್ವರಿ ಅಮ್ಮನ ಈ ಒಂದು ವೀಕಲ್ಲಿ ಆರಾಧಿಸಿ ಖಂಡಿತ ನಿಮ್ಮ ಆಸೆ ಕನಸುಗಳು ಈಡೇರ್ತಿದೆ. ಹಾಗೂ ಯಾವುದೋ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಪುಣ್ಯಕ್ಷೇತ್ರ ದರ್ಶನ ಮಾಡೋದ್ರಿಂದ ಆ ತಾಯಿಯ ಒಂದು ಏನು ನಿಮಗೆ ಒಂದು ಪಾಸಿಟಿವ್ ಎನರ್ಜೀಸ್ನ ತಾಯಿ ನಿಮಗೆ ಕೊಡ್ತಿದ್ದಾರೆ. ತಾಯಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ಅಮ್ಮನ ಎನರ್ಜೀಸ್ ಇಲ್ಲಿ ಹೆಚ್ಚಾಗಿದೆ. ಪಾಯಲ್ ನಂಬರ್ 1ಗೆ ತುಂಬಾ ನಂಬಿದ್ದೀರಾ ಈ ದೇವ್ರನ್ನ. ಹಾಗೂ ನಿಮ್ಮ ಶತ್ರುಗಳಿಗೆ ನಿಮಗೆ ಎಷ್ಟು ಹರ್ಟ್ ಆಗಿದೆ, ನಿಮ್ಮ ಶತ್ರುಗಳಿಗೆ ಅವ್ರಿಗೇನು ಪ್ರಾಬ್ಲಮ್ಸ್ನ ಕೊಡೋದಿಲ್ವಾ ಅಂತ ನೀವು ಪ್ರಶ್ನಿಸಿದ್ರೆ ಆ ತಾಯಿ ಖಂಡಿತ ಅದಕ್ಕೆ ಒಂದು ಟೈಮನ್ನು ಕಾಯ್ತಿದ್ದಾರೆ. ಟೈಮ್ ಅನ್ನೋದಕ್ಕೆ ಹೆಚ್ಚು ಅವ್ರಿಗೆ, ನಿಮ್ಮ ಶತ್ರುಗಳಿಗೆ ಈ ಒಂದು ಒಂದು ರೀತಿ ಆ ತಾಯಿ ಕಡೆಯಿಂದ ಒಂದು ಪರೀಕ್ಷೆ ಆಗ್ತಿರಬಹುದು. ಎಸ್, ನನಗೆ ಇಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಆ್ಯಂಡ್ ಈ ಒಂದು ವೀಕಲ್ಲಿ ಸಾಕಷ್ಟು ಆರೋಗ್ಯದ ವಿಚಾರದಲ್ಲೂ ಚೇತರಿಕೆ ಇದೆ. ಹಾಗೂ ಈ ಹಿಂದೆ ಏನು ನೀವು ತುಂಬ ಸಫರ್ ಮಾಡ್ತಿದ್ರಿ, ಆ ಪ್ರಾಬ್ಲಮ್ಸ್ ಇಂದ ನಿಮಗೆ ಈಚೆ ಬರಕ್ ಆಗ್ತಾನೆ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವಿದ್ರಿ. ಈ ಒಂದು ವೀಕಲ್ಲಿ ಆ ಒಂದು ಆಲೋಚನೆಯಿಂದ ಈಚೆ ಬರ್ತಿದ್ದೀರಾ. ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿದೆ ಪಾಯಲ್ ನಂಬರ್ 1ಗೆ, ಅದರಿಂದ ರಿಲೀಸ್ ಕೂಡ ಆಗಿದೆ ಆಲ್ರೆಡಿ. ಎಸ್, ಏನು ನಿಮ್ಮ ಕೆಲಸ ಮಾಡೋಕೆ ಹೋದ್ರಿ, ಯಾಕೋ ತುಂಬ ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ತುಂಬ ಒಂದು ರೀತಿ ನಿಮ್ಮ ಕೈ ಕಟ್ಟಾಗ್ತಂಗೆ ಅನಿಸಿರಬಹುದು. ಮನಸ್ಸೆಲ್ಲೋ ಯೋಚನೆ ಮಾಡ್ತಿರೋದು, ಏನೋ ಒಂದು ರೀತಿ ನಿಮ್ಮನ್ನ ಏನೋ ಒಂದು ರೀತಿ ಪಾಸಿಟಿವ್ ಆಗಿ ಇಟ್ಕೊಳಕ್ಕೆ ಹೋದ್ರಿ, ಯಾಕೋ ಅದೊಂದು ರೀತಿ ನಿಮಗೆ ಎನರ್ಜೀಸ್ ಈ ಹಿಂದೆ ಎನರ್ಜಿ ಸಾಕಾಗದೇ ಇರಬಹುದು. ಬಟ್ ಈ ಒಂದು ವೀಕಲ್ಲಿ ಏನೆಲ್ಲ ನಿಮಗೆ ಮಾಡಬೇಕು ಅಂತ ಭಗವಂತ ದಾರಿ ತೋರಿಸ್ತಿದ್ದಾರೆ. ಖಂಡಿತ ಅದರಲ್ಲಿ ನೀವು ಹೆಚ್ಚು ಪಾಲ್ಗೊಳ್ತಿದ್ದೀರಾ, ಹೆಚ್ಚು ಹೊಸ ಆಕ್ಟಿವಿಟಿ ಆಗಿರ್ತಿದ್ದೀರಾ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 1. ಆ್ಯಂಡ್ ಹೊಸ ಕೋರ್ಸಸ್ಗೆ ಜಾಯಿನ್ ಆಗ್ತಿದ್ದೀರಾ. ಆ್ಯಂಡ್ ಹೊಸ ಬಿಸ್ನೆಸ್ ಕೂಡ ಶುರು ಮಾಡಬೇಕು ಅಂತ ಆಲೋಚಿಸ್ತಿದ್ದೀರಾ. ಖಂಡಿತ ಎಲ್ಲದರಲ್ಲೂ ಪ್ರಗತಿ, ಯಶಸ್ಸು ಇದೆ.
ಆ್ಯಂಡ್ ಸ್ವಲ್ಪ ಈ ಒಂದು ವೀಕಲ್ಲಿ ನಿಮ್ಮ ಮೇಲೆ ಹೆಚ್ಚು ದೃಷ್ಟಿಗಳು ಬೀಳಬಹುದು. ಹೆಚ್ಚು ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಸುಸ್ತಾಗೋದು, ಮೈಕೈನು, ಬಾಡಿ ಪೇನ್ ಆಗಿರಬಹುದು, ಆ್ಯಂಡ್ ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಬರೋದಾಗಿರಬಹುದು, ಆ್ಯಂಡ್ ಹೆಚ್ಚು ನಿಮಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಆ್ಯಂಡ್ ಹೆಚ್ಚು ಬೇಗ ಎದ್ಬಿಡ್ತಿದ್ದೀರಾ. ನಿಮ್ಮ ಒಂದು ನಿದ್ದೆ ಏನು ನೀವು ರೆಸ್ಟ್ ತಗೊಳ್ಳಿಕ್ಕೆ ಹೋಗ್ತೀರಾ, ನಿಮಗೆ ಯಾಕೋ ನಿದ್ದೆ ಸಾಕಾಗ್ತಿಲ್ಲ. ಈ ಒಂದು ವೀಕಲ್ಲಿ ಹೆಚ್ಚು ಸ್ಟ್ರೆಸ್ ಆಗ್ತಿದೆ, ಹೆಚ್ಚು ಚಿಂತೆ ಮಾಡ್ತಿದ್ದೀರಾ. ಆ ಚಿಂತೆಯಲ್ಲಿ ಒಳ್ಳೆ ಆಲೋಚನೆ ಮಾಡ್ತಿದ್ದೀರಾ, ನಿಮ್ಮ ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನೀವು ವರಿ ಮಾಡ್ತಿದ್ದೀರಾ. ಖಂಡಿತ ಎಲ್ಲದರಲ್ಲೂ ಹೆಚ್ಚು ಪ್ರಗತಿನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಹಾಗೂ ಮುದ್ರೆಗೆ ಸಂಬಂಧಪಟ್ಟಾಗೆ ಹೊಸ ವಿದ್ಯೆನ ಕಲಿತಿದ್ದೀರಾ, ಹಾಗೂ ಹೊಸ ಗುರುಗಳನ್ನ ಭೇಟಿ ಆಗ್ತಿದ್ದೀರಾ. ಆ ಗುರುಗಳ ಒಂದು ಮಾತಿನಿಂದ, ಅವರ ಒಂದು ನುಡಿಯಿಂದ ನಿಮಗೆ ತುಂಬಾನೇ ಅನುಕೂಲತೆಗಳಾಗ್ತಿದೆ, ಹಾಗೂ ಹೆಚ್ಚು ಹ್ಯಾಪಿನೆಸ್ ಇದೆ. ಹೆಚ್ಚು ಹ್ಯಾಪಿನೆಸ್ ಜೊತೆಗೆ ನೀವು ಆಲೋಚಿಸ್ತಿರೋ ಕೆಲಸನ ಖಂಡಿತ ಕೈಗೆತ್ಕೊಂಡು ಅದರಲ್ಲಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಬೆಳೀತಿದ್ದೀರಾ. ಪಾಯಿಲ್ ನಂಬರ್ 1. ಎಸ್, ಯಾವುದಾದ್ರೂ ಪ್ರಾಣಿಗಳಿಗೆ ನಿಮ್ಮ ಕೈ ಹಸ್ತದಿಂದ ಏನಾದರೂ ತಿನ್ಲಿಕ್ಕೆ ಒಂದು ವೀಕಲ್ಲಿ ಕೊಡಿ. ಖಂಡಿತ ನಿಮ್ಮ ಆಸೆ ಏನು ನೀವು ಕಂಪ್ಲೀಟ್ ಮಾಡ್ಕೋಬೇಕು ಅಂತಿದ್ದೀರಾ, ಖಂಡಿತ ಅದನ್ನ ಒಂದು ರೀತಿ ಸಿದ್ಧತೆ, ಆ ಒಂದು ಪ್ರಯತ್ನಕ್ಕೆ ಫಲ ಸಿಗ್ತಿದೆ. ಗೌರ್ಮೆಂಟ್ ಜಾಬಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ ಹೆಚ್ಚು ಪ್ರಗತಿ ನಿಮಗೆ ಸಿಗ್ತಿದೆ. ಸೊ ಪ್ರಮೋಷನ್ ಕೂಡ ಸಿಗ್ತಿದೆ. ಗೌರ್ಮೆಂಟ್ ಜಾಬ್ಗೆ ಯಾರು ಪ್ರಯತ್ನ ಮಾಡ್ತಿದ್ದೀರಾ, ಎಕ್ಸಾಮ್ಸ್ನ ಬರೆದಿದ್ದೀರಾ, ಈ ಒಂದು ವೀಕಲ್ಲಿ ಶನೀಶ್ವರ ಸ್ವಾಮಿಯ ಆಲಯಕ್ಕೆ ಹೋಗಿ ಏನಾದರೂ ನಿಮ್ಮ ಕೈಹಸ್ತದಿಂದ ಏನಾದರೂ ನಿಮ್ಮ ಕೈಯಲ್ಲಾಗಿದ್ದ ಸಹಾಯನ ಮಾಡಿ, ಹಾಗೂ ಎಳ್ಬತ್ತಿ ಹಚ್ಚಿ ಬನ್ನಿ, ಹಾಗೂ ಸಂಕಲ್ಪ ಮಾಡಿ. ಖಂಡಿತ ಈ ಒಂದು ಶ್ರಾವಣ ಮಾಸದಲ್ಲಿ ಹೆಚ್ಚು ನಿಮಗೆ ಫಲನ ಸಿದ್ಧಿಪಡಿಸ್ಕೋತಿದ್ದೀರಾ. ಪಾಯಿಲ್ ನಂಬರ್ 1. ಹಾಗೂ ಈ ಹಿಂದೆ ಸಾಕಷ್ಟು ಕಣ್ಣಿಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ಆ ಪ್ರಾಬ್ಲಮ್ಸಿಂದ ನೀವು ಈಚೆ ಬರ್ತಿದ್ದೀರಾ. ಜೊತೆಗೆ ನಿಮ್ಮ ಹೆಜ್ಜೆ, ನೀವು ಇಡ್ತಾ ಇರೋ ಹೆಜ್ಜೆಯಲ್ಲಿ ಸಾಕಷ್ಟು ಭಿನ್ನಗಳಾಗ್ತಿತ್ತು, ಸಾಕಷ್ಟು ನೋವುಗಳಾಗ್ತಿತ್ತು, ಸಾಕಷ್ಟು ಅವಮಾನಗಳಾಗ್ತಿತ್ತು, ಸಾಕಷ್ಟು ತುಂಬ ಅಳ್ತಿದ್ದೀರಾ. ಈ ಹಿಂದೆ ನೀವೇನು ಕಣ್ಣೀರು ಹಾಕಿದ್ದೀರಾ, ನೋವು ತಿಂದಿದ್ದೀರಾ, ಅದಕ್ಕೆಲ್ಲದಕ್ಕೂ ಇಲ್ಲಿ ಕ್ಲಿಯಾರಿಟಿ ಸಿಗ್ತಿದೆ. ಪಾಯಿಲ್ ನಂಬರ್ 1. ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಟ್ರಾವೆಲಿಂಗ್ ಇದೆ. ಹೆಚ್ಚು ನೀವು ಈ ಒಂದು ವೀಕಲ್ಲಿ ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ದೀರಾ. ಯಾವುದೇ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಕೆಲಸಗಳಲ್ಲಿ ಹೆಚ್ಚು ರಿಸ್ಕ್ ತಗೋತಿದ್ದೀರಾ. ಆ ರಿಸ್ಕಲ್ಲಿ ನಿಮಗೆ ತುಂಬಾನೇ ಸಂತೋಷ ಕೂಡ ಆಗ್ತಿದೆ. ನೀವೇನೋ ಗೆದ್ದಿದ್ದೀನಿ ಅನ್ನೋ ಒಂದು ಸಂತೋಷ, ಹಾಗೂ ಗೆಲ್ತಿದ್ದೀರಾ ಕೂಡ. ಎಸ್, ಪಾಯಿಲ್ ನಂಬರ್ 1 ಸಾಕಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಯಾವ ದೇವ್ರ ನಿಮ್ಮ ನಾಮಸ್ಮರಣೆ ನೀವು ಪೂಜೆ ಮಾಡ್ತಿದ್ದೀರಾ, ಆ ದೇವರಿಂದ ನಿಮಗೆ ಯಾವುದೇ ರೀತಿಯಾದ ನೀವು ಕೇಳಿರೋ ಏನು ಪ್ರಾರ್ಥನೆ ಸಂಕಲ್ಪ ಮಾಡ್ಕೊಂಡಿದ್ದೀರಿ ಅದಿನ್ನೂ ಈಡೇರಿಲ್ಲ ಅಂದರೆ ಆ ಒಂದು ಈಡೇರಬಾರ್ದು ಅನ್ನೋ ಒಂದು ಬಂಧಿಸಿರಬಹುದು. ನಿಮ್ಮ ಪ್ರಾರ್ಥನೆ ಹರಕೆಗಳು ಈಡೇರಬಾರ್ದು ಅನ್ನುವಂತಹ ಈ ರೀತಿ ನೆಗೆಟಿವಿಟೀಸ್ನ ನಿಮ್ಮ ಗ್ರಾಮ ದೇವತೆಗೂ ನಿಮ್ಮ ಕುಲ ದೇವತೆಗೂ ಮಾಡಿರಬಹುದು. ಖಂಡಿತ ಅದರಿಂದ ನಿಮಗೆ ಹೊರಗಡೆ ತೆಗಿತಿದ್ದಾರೆ. ನಿಮ್ಮ ಗ್ರಾಮ ದೇವತೆ, ನಿಮ್ಮ ಮನೆ ದೇವರ ಅನುಗ್ರಹದಿಂದ ಏನು ನಿಮಗೆ ಬಂಧಿಸಿದ್ರು ಆ ಕೆಲಸ ಆಗಬಾರ್ದು, ನೀವು ನಂಬಿರೋ ದೇವರು ಫಲನ ನೀಡಬಾರ್ದು ಅಂತ ಏನು ಬಂಧಿಸಿದರೆ ಆ ಬಂಧನದಿಂದ ದೂರ ಆಗ್ತಿದ್ದೀರಾ. ಎಸ್, ಇಷ್ಟು ಕಡಕರು, ಇಷ್ಟು ಕೆಟ್ಟ ಜನಗಳಿದ್ದಾರೆ. ಎಸ್, ಯಾವ ದೇವರನ್ನ ನೀವು ಪೂಜಿಸ್ತಿದ್ದೀರಿ, ಯಾಕೋ ನಮಗೆ ತುಂಬ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಎಲ್ಲ ಆಕ್ಟಿವಿಟೀಸಲ್ಲೂ ಏನು ಕೆಲಸ ಮಾಡ್ತಿದ್ದೀರಾ ಅದರಲ್ಲೆಲ್ಲದ್ರಲ್ಲೂ ಯಾಕೋ ನಿಮಗೆ ಒಂದು ರೀತಿ ಬಂಧನ ಅನ್ನಿಸ್ತಿದೆ, ಭಯ ಅನ್ನಿಸ್ತಿದೆ, ಪ್ಯಾನಿಕ್ ಆಗ್ತಿದ್ದೀರಾ. ಬಟ್ ಈ ಒಂದು ವೀಕಲ್ಲಿ ಹೊಸ ಡೋರ್ ನಿಮಗೆ ಓಪನ್ ಆಗ್ತಿದೆ, ಹೊಸ ಬಾಗಿಲು ನಿಮಗೆ ತೆರೀತಿದೆ. ಖಂಡಿತ ಎಲ್ಲನೂ ಅವ್ರು ಬ್ಲಾಕ್ ಮಾಡಲಿಕ್ಕೆ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ. ನೀವು ನಂಬಿರೋ ದೇವರ ಅನುಗ್ರಹ ಶಕ್ತಿಯಿಂದ ನಿಮಗೆಲ್ಲವೂ ಸಿದ್ಧಿಪಡಿಸ್ಕೊಳ್ಳೋ ಅಂತ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚು ಅವಕಾಶಗಳು ಸಿಗ್ತದೆ, ಹೊಸ ವೇದಿಕೆಗಳು ಸಿಗ್ತದೆ. ಅದನ್ನು ನೀವು ಹೆಚ್ಚು ಶ್ರಮ ವಹಿಸಿ ಅದನ್ನು ಪಡೆದುಕೋಬೇಕಾಗಿದೆ. ಪಾಯಿಲ್ ನಂಬರ್ 1. ಎಸ್, ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ, ಬಟ್ ನಿಮಗೆ ವಧುವರ ಸೆಟ್ ಆಗ್ತಾ ಇಲ್ಲ. ಯಾಕೋ ಮನಸ್ಸಿಗೆ ತುಂಬ ನೋವು ಆಗ್ತಿದೆ. ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದೀರಾ ಮ್ಯಾರೇಜ್ಗೋಸ್ಕರ. ನಿಮ್ಮ ಏಜ್ ಕೂಡ ಆಗ್ತಿದೆ. ಮ್ಯಾರೇಜ್ ಫಿಕ್ಸ್ ಆಗ್ತಿಲ್ಲ ಅಂತ ನಿಮ್ಮ ಪೇರೆಂಟ್ಸ್ ಏನು ನಿಮಗೆ ಬೇಜಾರಾಗಿತ್ತು ನಿಮ್ಮ ಪೇರೆಂಟ್ಸಿಗೆ. ಖಂಡಿತ ಈ ಒಂದು
ವೀಕಲ್ಲಿ ತುಂಬಾನೇ ಖುಷಿ ಸಂಭ್ರಮ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆಯ ಮಾತುಗಳನ್ನ ಹೆಚ್ಚು ಹಾಡ್ತಿದ್ದೀರಾ. ಹಾಗೂ ಅಸ್ತು ದೇವತೆಗಳು ನಿಮ್ಮ ಎಲ್ಲ ಒಳ್ಳೆ ಕೆಲಸಗಳಿಗೆ ಅಸ್ತು ಅಂತ ಹೇಳಿದ್ದಾರೆ. ಪೈಲ್ ನಂಬರ್ 1. ಆ್ಯಂಡ್ ತುಂಬ ಅಲೋನ್ ಫೀಲ್ ಮಾಡ್ತಿದ್ರಿ. ಈ ಒಂದು ವೀಕಲ್ಲಿ ನಿಮ್ಮ ಜೊತೆ ಎಲ್ಲ ವ್ಯಕ್ತಿಗಳು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಆ ವ್ಯಕ್ತಿಗಳೆಲ್ಲವೂ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಜೊತೆಗೆ ಹೆಚ್ಚು ಪರಿಸರದ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಕೈ ಹಸ್ತದಿಂದ ಏನಾದರೂ ತಿನ್ನಲಿಕ್ಕೆ ಕೊಡಿ. ಹಾಗೂ ನಿಮ್ಮ ಕೈಯಿಂದ ಗಿಡಗಳಿಗೆ ನೀರನ್ನು ಹಾಕಿ, ಅಥವಾ ಈ ಒಂದು ವೀಕಲ್ಲಿ ನೀವು ಗಿಡ ಕೂಡ ನೆಡ್ತಿರಬಹುದು. ನಿಮ್ಮ ಮನೆಗೆ ಒಂದು ಫ್ಲವರ್ ಪಾಟ್ ಆಗಿರಬಹುದು, ಮನಿ ಪ್ಲಾಂಟ್ ಆಗಿರಬಹುದು, ಏನಾದರೂ ಒಂದನ್ನು ತಂದು ನೆಡಿ. ಖಂಡಿತ ನೀವು ಏನು ಸಂಕಲ್ಪ ಮಾಡಿ ನೆಡ್ತಿದ್ದೀರಾ, ಖಂಡಿತ ಈ ಒಂದು ಶ್ರಾವಣ ಮಾಸದಲ್ಲಿ ಸಾಕಷ್ಟು ನಿಮಗೆ ಬದಲಾವಣೆ ಭಗವಂತ ಕೊಡ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಈ ಎನರ್ಜೀಸ್ ಬಂದಿದೆ, ನಾನಿಲ್ಲಿ ತಿಳಿಸಿದ್ದೀನಿ. ನಿಮ್ಮ ಸುತ್ತ ಏನು ಕತ್ಲೆಗಳಾಗಿತ್ತು ಅದೆಲ್ಲವೂ ಈಗ ಬೆಳಕಾಗಿ ರೈನ್ಬೋಸ್ ಕಾಣಿಸ್ತಿದೆ. ಅದನ್ನು ನೀವು ನೋಡ್ತಿದ್ದೀರಾ, ಗಮನಿಸ್ತಿದ್ದೀರಾ. ಎಸ್, ಪೈಲ್ ನಂಬರ್ 1. ಎಷ್ಟು ನೋವು ತಿಂದಿದ್ದೀರಾ ಅಷ್ಟು ಸಂತೋಷ ನಿಮಗೆ ಈ ಒಂದು ವೀಕಲ್ಲಿ ನೀವು ನಂಬಿರೋ ಆ ಭಗವಂತ ಕೊಡ್ತಿದ್ದಾರೆ. ಹಾಗೂ ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಟ್ರಾವೆಲಿಂಗಲ್ಲಿ ನಿಮಗೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಾಗೆ ಪೇಯ್ನ್ ಆಗಬಹುದು ಈ ಒಂದು ವೀಕಲ್ಲಿ. ಬಿಕಾಸ್ ಯಾವುದೋ ದೃಷ್ಟಿ ದಾಟಬಹುದು, ಅಥವಾ ಸಮಥಿಂಗ್ ಒಂದು ರೀತಿ ನಿಮಗೆ ಸ್ಟ್ರೆಸ್ ಅನ್ನಿಸ್ಬಹುದು. ಪೈಲ್ ನಂಬರ್ 1. ನಿಮ್ಮ ಬಗ್ಗೆ ಕೇರ್ ತಗೊಳ್ಳಿ. ಎಸ್, ಯಾವುದು ಕೂಡ ಆಗಲೇ ಹೇಳಿದಾಗೆ ಯಾವುದು ಕೂಡ ತಡಿಲಿಕ್ಕೆ ಆಗೋದಿಲ್ಲ. ಭಗವಂತನ ಅನುಗ್ರಹ ಕೊಟ್ಟ ಆದ್ಮೇಲಿಂದ ಯಾವುದನ್ನು ಅರ್ಧದಲ್ಲೇ ಅದನ್ನ ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಈಡೇರ್ತಿದೆ. ಜೊತೆಗೆ ನಿಮ್ಮಿಂದ ಏನು ನಿಮ್ಮ ಪ್ರೀತಿಯಾಗಿರಬಹುದು, ಅಥವಾ ನಿಮ್ಮ ಇಂಪಾರ್ಟೆಂಟ್ ವಸ್ತುಗಳಾಗಿರಬಹುದು ನಿಮ್ಮಿಂದ ದೂರ ಹೋಗಿದೆ ಅಂತ ನೀವು ವರಿ ಮಾಡ್ತಿದ್ದೀರಾ. ಅದಕ್ಕೆ ಆದಂಥ ಟೈಮಿಂಗಲ್ಲಿ ನಿಮಗೆ ಅದು ವಾಪಸ್ ಸಿಗ್ತಿದೆ. ಆ ವ್ಯಕ್ತಿಯಾಗಿರಬಹುದು, ಆ ಒಂದು ನೀವು ಕಳ್ಕೊಂಡಿರೋ ವಸ್ತುಗಳಾಗಿರಬಹುದು. ಖಂಡಿತ ಆ ಒಂದು ಟೈಮಿಂಗಿಗೆ ವೆಯ್ಟ್ ಮಾಡಬೇಕಿದೆ. ಒಂದು ರೀತಿಯಾಗಿ ನೀವು ತುಂಬ ಭಗವಂತನ ನಂಬಿದ್ದೀರಾ. ತುಂಬ ಹೆಚ್ಚು ಪೂಜೆ ಹಾಗೂ ನಿಮ್ಮ ಒಂದು ಮಂತ್ರಗಳಿಂದ ಹಾಗೂ ನೀವು ಮಾಡ್ತಿರೋ ಸೇವೆಗಳಿಂದ ಹೆಚ್ಚು ನೀವು ಭಗವಂತನಿಗೆ ಪ್ರಿಯರಾಗಿದ್ದೀರಾ. ಪೈಲ್ ನಂಬರ್ 1. ಆ್ಯಂಡ್ ನಿಮ್ಮನ್ನು ಯಾರು ಟಚ್ ಮಾಡ್ಲಿಕ್ಕಾಗೋದಿಲ್ಲ, ನಿಮ್ಮನ್ನು ಯಾರು ಹರ್ಟ್ ಮಾಡೋಕ್ಕಾಗೋದಿಲ್ಲ. ಆ ಕ್ಷಣ ಮಾತ್ರ ನಿಮಗೆ ಹರ್ಟ್ ಆಗ್ಬೋದೇ ಹೊರತು ನಿಮಗೆ ಯಾರು ಕೂಡ ಟಚ್ ಮಾಡ್ಲಿಕ್ಕಾಗೋದಿಲ್ಲ. ಭಗವಂತನ ರಕ್ಷಣೆ ನಿಮ್ಮ ಜೊತೆಗಿದೆ. ಆ ಕೃಷ್ಣ ಪರಮಾತ್ಮನ ರಕ್ಷಣೆ ಪೈಲ್ ನಂಬರ್ 1ಗಿದೆ. ಇಲ್ಲಿ ಕೃಷ್ಣ ಪರಮಾತ್ಮರ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ಇಲ್ಲಿ ಪೈಲ್ ನಂಬರ್ 1ಗೆ ಸಿಗ್ತಿದೆ. ಎಸ್, ಆ್ಯಂಡ್ ಹೆಚ್ಚು ಸಕ್ಸಸ್ನ ನೀವು ಈ ಒಂದು ವೀಕಲ್ಲಿ ಖಂಡಿತ ನೋಡ್ತಿದ್ದೀರಾ. ಯಾವುದು ಕೇಸ್ ವಿಚಾರವಾಗಿ ನಿಮ್ಮ ಕೋರ್ಟ್ ವಿಚಾರದಲ್ಲಿ ಏನು ನಿಮ್ಗೇನು ಕಂಪ್ಲೀಟ್ ಆಗಿಲ್ಲ, ನ್ಯಾಯ ಸಿಕ್ಕಿಲ್ಲ, ಅದಿನ್ನೂ ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಿದೆ. ಈ ಒಂದು ವೀಕಲ್ಲಿ ಅದು ಕೂಡ ಇತ್ಯರ್ಥ ಆಗ್ತಿದೆ ಪೈಲ್ ನಂಬರ್ 1ಗೆ. ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಗ್ರೀನ್ ಡ್ರೆಸ್ಸಸ್ನ ನೀವು ವೇರ್ ಮಾಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ಹ್ಯಾಪಿನೆಸ್ ಇಂದ ಇದ್ದೀರಾ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ನಿಮ್ಮ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ನ ಹೆಚ್ಚು ಕೇರ್ ತಗೋತಿದ್ದೀರಾ. ಆ್ಯಂಡ್ ಒಂದು ಕೆಟ್ಟ ಸುದ್ದಿ ಕೂಡ ನೀವು ಕೇಳ್ತಿದ್ದೀರಾ. ಆ್ಯಂಡ್ ಅದರಿಂದ ಒಂದು ರೀತಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತಿದೆ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1ಗೆ. ಆ್ಯಂಡ್ ಅದರಿಂದ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಈ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ನಿಮಗೆ ಹೆಚ್ಚು ಕ್ಲಾರಿಟಿ ಸಿಗ್ತಿದೆ ಪೈಲ್ ನಂಬರ್ 1. ಆ್ಯಂಡ್ ಸ್ವಂತ ಭೂಮಿ ಖರೀದಿ ಮಾಡಲಿಕ್ಕೆ ಏನು ಪ್ರಯತ್ನ ಪಡ್ತಿದ್ದೀರಾ, ಇನ್ವೆಸ್ಟ್ ಮಾಡ್ತಿದ್ದೀರಾ, ಖಂಡಿತ ಹೆಚ್ಚು ನಿಮಗೆ ಅದರಲ್ಲಿ ಫಲ ಸಿಗ್ತಿದೆ. ಆ್ಯಂಡ್ ಹೆಚ್ಚು ನಿಮಗೆ ಅಭಿವೃದ್ಧಿ ಆಗ್ತಿದೆ ಹಾಗೂ ಹೆಚ್ಚು ಹ್ಯಾಪಿನೆಸ್ ಇದೆ. ಆ್ಯಂಡ್ ನಿಮ್ಮ ಹಿರಿಯರಿಂದ ಏನು ನಿಮಗೆ ಈ ಜಮೀನು ಆಗಿರಬಹುದು ಅಥವಾ ನಿಮ್ಮ ಆಸ್ತಿ ವಿಚಾರವಾಗಿ ಏನು ನಿಮ್ಮ ಹತ್ರ ಆಸ್ತಿ ಪತ್ರಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ ಪೈಲ್ ನಂಬರ್ 1. ಯಾರು ಇಲ್ಲಿ ಸಿಂಗಲ್ಸ್ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಸಡನ್ ಆಗಿ ನಿಮಗೆ ಒಂದು ಫೋನ್ ಕಾಲ್ ಮೆಸೇಜಸ್ ಬರ್ತಿರಬಹುದು.
ಮ್ಯಾರೇಜ್ ಫಿಕ್ಸ್ ಆಗ್ತಿರಬಹುದು, ಜಾತಕ ಹೊಂದಿರಬಹುದು. ಏನ್ ನಿಮ್ಗೆ ನೆಗೆಟಿವಿಟೀಸ್ ಆಗಿತ್ತು ಅದರಿಂದ ರಿಲೀಸ್ ಆಗ್ತಿದೆ. ಕೆಲವರಿಗೆ ಇಲ್ಲಿ ಸ್ವಲ್ಪ ಈ ಒಂದು ವೀಕ್ ಕೂಡ ಸ್ವಲ್ಪ ಡಿಲೇ ಆಗಬಹುದು. ಆ ಡಿಲೇಯಿಂದ ನಿಮ್ಗೆ ಸಾಕಷ್ಟು ನೆಕ್ಸ್ಟ್ ಕಮಿಂಗ್ ವೀಕ್ಸ್ ಅಲ್ಲಿ ಸಾಕಷ್ಟು ಹೆಚ್ಚು ಕ್ಲಾರಿಟಿ ನಿಮ್ಗೆ ಸಿಗ್ತಿದೆ. ಅಂಡ್ ಖಂಡಿತ ಈ ಒಂದು ವೀಕ್ ಅನ್ನೋದು ಈ ಒಂದು ಮಂತ್ ಅಲ್ಲಿ ನಿಮ್ಗೆ ಅನ್ಕೊಂಡಿದ್ದು ಆಗ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಪಾಯಿಂಟ್ ನಂಬರ್ 1, ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅದು ತುಂಬಾ ಸಂತೋಷ ಆಗ್ತಿದೆ. ಹೆಚ್ಚು ಮಾತಾಡ್ತಿದ್ದೀರಾ ಆ ವ್ಯಕ್ತಿಗಳ ಜೊತೆ, ಹೆಚ್ಚು ಅರ್ಥ ಮಾಡ್ಕೋತಿದ್ದೀರಾ, ಹೆಚ್ಚು ಆ ವ್ಯಕ್ತಿನ ಏನು ಮಿಸ್ಟೇಕ್ಸ್ ಆಗಿತ್ತು ಸಾರಿ ಕೇಳ್ತಿದ್ದೀರಾ. ಪಾಯಿಂಟ್ ನಂಬರ್ 1, ತುಂಬಾನೇ ಸೈಲೆನ್ಸ್ ಇಂದ ಇದ್ದೀರಾ. ಈ ಒಂದು ವೀಕಲ್ಲಿ ನೀವು ತುಂಬಾ ಸೈಲೆಂಟ್ ಆಗ್ತಿದ್ದೀರಾ, ತುಂಬಾ ಅಬ್ಸರ್ವ್ ಮಾಡ್ತಿದ್ದೀರಾ, ತುಂಬಾ ಕಲಿತಿದ್ದೀರಾ. ಎಸ್, ಹಾಗೂ ನೀವು ಯಾವ ಕೆಲಸದಲ್ಲಿ ಇನ್ಕಂಪ್ಲೀಟ್ ಆಗಿದೆ, ನಿಮ್ಮ ಪ್ರಾಜೆಕ್ಟ್ಸ್ ಆಗಿರಬಹುದು, ಅಥವಾ ನೀವೇನಾದ್ರೂ ನಿಮ್ಮ ಕೆಲಸನ ಬೇರೆ ಜಾಬ್ ಟ್ರೈ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಅದು ಕೂಡ ನಿಮಗೆ ಸಂತೋಷ ಸಿಗ್ತಿದೆ, ಬೇರೆ ಜಾಬ್ ಕೂಡ ಸಿಗ್ತಿದೆ. ಸಮ್ ನೆಗೆಟಿವಿಟೀಸ್ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ನೆಗೆಟಿವಿಟೀಸ್ ಆಗಿದೆ. ಅಂಡ್ ನಿಮ್ಮನ್ನ ಮ್ಯಾರೇಜ್ ಆಗ್ಲಿಕ್ಕೆ ಕೆಲವು ವ್ಯಕ್ತಿಗಳು ಬಿಡ್ತಿಲ್ಲ. ಆ ವ್ಯಕ್ತಿಗಳು ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಆ ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಆ ವ್ಯಕ್ತಿಗೆ ನೀವಂದ್ರೆ ತುಂಬಾ ಗೌರವ, ರೆಸ್ಪೆಕ್ಟ್ ಇದೆ. ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೋತಿಲ್ಲ ಅವರ ಫೀಲಿಂಗ್ಸ್ನ. ಈ ಒಂದು ವೀಕಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು ನಿಮ್ಗೆ ಸರಿಯಾದ ನಿಮ್ಗೂ ಕೂಡ ಡೌಟ್ಸ್ ಇರಬಹುದು. ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಅಂಡ್ ಅವರ ಒಂದು ಫೀಲಿಂಗ್ಸ್ನ ನಿಮ್ ಜೊತೆ ಹೇಳ್ಕೊಳ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಗೌರವಿಸ್ತಿದ್ದಾರೆ, ತುಂಬಾ ಇಷ್ಟಪಡ್ತಿದ್ದಾರೆ. ನಿಮಗೆ ಬೇರೆ ಮ್ಯಾರೇಜ್ ಆಗಬಾರ್ದು ಅನ್ನೋ ಒಂದು ನೆಗೆಟಿವಿಟೀಸ್ ಆ ವ್ಯಕ್ತಿಯಿಂದ ಆಗಿದೆ. ಸೊ ನಿಮ್ಮ ಮ್ಯಾರೇಜ್ ಈ ಒಂದು ವೀಕಲ್ಲಿ ಒಂದು ರೀತಿ ನಿಮಗೆ ಕನ್ಫ್ಯೂಷನ್ಸ್ ಆಗ್ತಿದೆ. ಯಾವ್ದನ್ನ ಚಾಯ್ಸ್ ಮಾಡಬೇಕು ಅನ್ನೋದು ಹೆಚ್ಚು ಕನ್ಫ್ಯೂಷನ್ಸ್ ಆಗ್ತಿದೆ. ಅಂಡ್ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಏನ್ ಮಿಸ್ಕಮ್ಯುನಿಕೇಶನ್ಸ್ ಆಗಿತ್ತು ಅದು ಕೂಡ ಕ್ಲಿಯರ್ ಆಗ್ತಿದೆ. ಅಂಡ್ ಒಂದು ರೀತಿ ಈ ಒಂದು ವೀಕ್ ತುಂಬಾ ಸ್ಟಾರ್ ಆಗಿ ಮಿಂಚ್ತಿದ್ದಾರೆ. ಪಾಯಿಂಟ್ ನಂಬರ್ 1 ಅಂಡ್ ತುಂಬಾ ಹೆಚ್ಚು ಗ್ಲೋ ಬರ್ತಿದೆ. ಹಾಗೆ ದೃಷ್ಟಿಗಳು ಆಗ್ತಿದೆ ನಿಮ್ಗೆ ಒಂದು ವೀಕಲ್ಲಿ ಪಾಯಿಂಟ್ ನಂಬರ್ 1ಗೆ. ಅಂಡ್ ಸ್ವಲ್ಪ ನಿಮ್ಮ ಡ್ರೀಮ್ಸ್ ಕೆಟ್ಟ ನೆಗೆಟಿವಿಟೀಸ್ ಹೆಚ್ಚು ಕಾಣಿಸ್ತಿದೆ ನಿಮ್ಮ ಡ್ರೀಮ್ಸ್ ಅಲ್ಲಿ ಈ ಒಂದು ವೀಕಲ್ಲಿ. ಅದಕ್ಕೆ ಹೆಚ್ಚು ಭಯ ಪಡಬೇಡಿ, ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಅಂಡ್ ಯಾರ ಆರೋಗ್ಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರ ಆರೋಗ್ಯ ಚೇತರಿಕೆ ಆಗ್ಬೇಕು ಅಂತ ನೀವು ಪ್ರೇಯರ್ ಮಾಡ್ತಿದ್ದೀರಾ, ಖಂಡಿತ ಅವರ ಆರೋಗ್ಯದಲ್ಲಿ ಚೇತರಿಕೆ ಬರ್ತಿದೆ. ಎಸ್, ಏನ್ ನೆಗೆಟಿವಿಟೀಸ್ ಆಗಿದೆ ಇದಕ್ಕೆ ನಿಮ್ಗೆ ಆನ್ಲೈನ್ ಅಲ್ಲಿ ಒಂದು ಮಾಹಿತಿ ನಿಮ್ಗೆ ಸಿಗಬಹುದು. ಪಾಯಿಲ್ ನಂಬರ್ 1, ನಂಗೆ ಗೊತ್ತಿಲ್ಲ ಯಾಕೆ ಎನರ್ಜಿ ಬಂದಿದೆ, ನಾನು ಇಲ್ಲಿ ತಿಳಿಸ್ತಿದ್ದೀನಿ. ಏನ್ ಎನರ್ಜಿ ಬಂದಿದೆ ಅದನ್ನ ನಾನು ತಿಳಿಸ್ತಿದ್ದೀನಿ. ಆನ್ಲೈನ್ ಅಲ್ಲಿ ನಿಮಗೆ ಹೆಚ್ಚು ಇದಕ್ಕೆ ಕ್ಲಾರಿಟಿ ಸಿಗ್ತಿದೆ. ಅಂಡ್ ಕೆಲವರು ಅದರಿಂದ ಸ್ವಲ್ಪ ನೀವು ಹೆಚ್ಚು ಇನ್ವೆಸ್ಟ್ ಮಾಡಿ ಹೆಚ್ಚು ನೀವು ಹಣನ ಕೊಟ್ಟು ಅದಕ್ಕೆ ಸ್ವಲ್ಪ ಮೋಸನೂ ಹೋಗಬಹುದು. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಯಾರನ್ನು ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 1, ಶಿವನ ಸ್ತೋತ್ರ ಹಾಗೂ ಮಂತ್ರಗಳನ್ನ ಹೆಚ್ಚು ಪಠನೆ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಹೆಚ್ಚು ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ನಿಮ್ಮ ಮನಸ್ಸನ್ನ ಇಚ್ಛೆ ಆಸೆ ಈಡೇರುತ್ತಿದೆ. ಹಾಗೂ ಸರಸ್ವತಿ ದೇವಿ ಬಂದಿದ್ದಾರೆ. ಹೆಚ್ಚು ವಿದ್ಯೆ ಹಾಗೂ ಹೆಚ್ಚು ಜ್ಞಾನ, ಹೆಚ್ಚು ತಾಳ್ಮೆ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ವಿದ್ಯಾರ್ಥಿಗಳಿಗೆ ಹೆಚ್ಚು ಓದಿನ ಕಡೆ ಕಾನ್ಸಂಟ್ರೇಷನ್ ಬರ್ತಿದೆ. ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ನಿಮಗೆ ಹೆಚ್ಚು ನಿಮ್ಮ ಪೇರೆಂಟ್ಸ್ ಇಂದ ಸಪೋರ್ಟ್ ಸಿಗ್ತಿದೆ. ಎಸ್, ಏನು ನೀವು ತುಂಬಾ ನೊಂದಿದ್ದೀರಾ, ಅದಕ್ಕೆ ಭಗವಂತನಿಗೆ ಹೆಚ್ಚು ಬೇಜಾರಾಗೋಗಿದೆ. ನೀವು ಅಳ್ತಿರೋದು, ನೀವು ನೊಂದಿರೋದು ಖಂಡಿತ ಹೆಚ್ಚು ನೀವು ಭಗವಂತನ ನಂಬಿದ್ದೀರಾ. ಹೆಚ್ಚು ನಿಮಗೆ ಫಲ ಸಿಗ್ತಿದೆ. ಹಾಗೂ ಕೃಷ್ಣನ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವರ ಅನುಗ್ರಹ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 1. ಎಸ್ ಆರ್ ನೋ ನೋಡೋಣ.
ಫೈಲ್ ನಂಬರ್ 1, ಈ ಒಂದು ವೀಕಲ್ಲಿ ನೀವು ಇನ್ನೊಬ್ಬರಿಗೆ ದಾರಿ ದೀಪ ಆಗ್ತಿದ್ದೀರಾ. ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ಮಾಡ್ತಿರೋ ಏನು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿ ಕೆಲಸಗಳನ್ನು ಮಾಡ್ತಿದ್ದೀರಾ, ನಿಮ್ಮ ನುಡಿಗಳಿಂದ ಹೆಚ್ಚು ಇನ್ಸ್ಪಿರೇಷನ್ ಆಗ್ತಿದೆ. ನೀವು ಇನ್ಸ್ಪಿರೇಷನ್ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ನೀವು ಕೇಳಿರೋದೆಲ್ಲವೂ ಬೇಡಿಕೆ ಆಸೆ ಈಡೇರ್ತಿದೆ. ಹೆಚ್ಚು ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಹೆಚ್ಚು ಸಂತೋಷ ಇದೆ. ಆ್ಯಂಡ್ ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಕ್ಕಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಜೈ ಶ್ರೀ ಕೃಷ್ಣ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಫೈಲ್ ನಂಬರ್ 2, ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗಾಗಿ ಈ ಒಂದು ವಾರದ ರೀಡಿಂಗ್. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ, ನೀವು ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸಿನೇಟ್ ಆಗಿರದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಸ್, ಮೊದಲನೇದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ಫೈಲ್ ನಂಬರ್ 2ಗೆ ನೋಡೋಣ. ಎಸ್, ಫೈಲ್ ನಂಬರ್ 2, ಈ ಒಂದು ವಾರದಲ್ಲಿ ಸಾಕಷ್ಟು ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು, ಕಾಣದೇ ಇರೋ ಕಣ್ಣುಗಳು, ಕಾಣದೇ ಇರೋ ಕೈಗಳು ಏನು ಕೆಲಸಗಳನ್ನು ಮಾಡ್ತಿದೆ, ನಿಮ್ಮ ಮೇಲೆ ಎಷ್ಟು ಕೆಟ್ಟ ದೃಷ್ಟಿ ಇಟ್ಟಿದೆ, ಆ ವ್ಯಕ್ತಿಗಳನ್ನು ನೀವು ಹೇಗೆ ದೂರ ಇಡಬೇಕು ಅನ್ನೋದು ಹೆಚ್ಚು ಕಲಿತಿದ್ದೀರಾ. ಹೆಚ್ಚು ಗಮನ ಹರಿಸ್ತಿದ್ದೀರಾ. ಆ ವ್ಯಕ್ತಿಗಳ ಜೊತೆ ಇದ್ದು ನೀವೇನು ಮಾಡ್ತಿದ್ದೀರಾ ಅನ್ನೋದು ಹೆಚ್ಚು ಅವ್ರು ಗಮನ ಕೊಡ್ತಿದ್ದಾರೆ ನಿಮ್ಮ ಬಗ್ಗೆ. ಅವ್ರನ್ನ ನೀವು ಹೇಗೆ ದೂರ ಇಡ್ತಿದ್ದೀರಾ ಅನ್ನೋದು ಈ ಒಂದು ವೀಕಲ್ಲಿ ಹೆಚ್ಚು ನೀವು ಆ ವ್ಯಕ್ತಿಗಳಿಂದ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಅವರು ಸಾಕಷ್ಟು ನಿಮಗೆ ಮೋಸನೂ ಮಾಡಿದ್ದಾರೆ, ನೋವುಂಟು ಮಾಡಿದ್ದಾರೆ. ಆ ವ್ಯಕ್ತಿಗಳನ್ನ ಈ ಒಂದು ವೀಕಲ್ಲಿ ನಿಮ್ಮಿಂದ ದೂರ ಇಡ್ತಿದ್ದೀರಾ. ಫೈಲ್ ನಂಬರ್ 2, ಹಾಗೆ ಈ ಒಂದು ವೀಕಲ್ಲಿ ನೀವು ಸಾಕಿರೋ ಪ್ರಾಣಿಗಳಿಗೆ ಹೆಚ್ಚು ನಿಮ್ಮ ಕೈಯಸ್ತದೆ ಏನಾದ್ರು ಸಿಹಿ ಪದಾರ್ಥನ ಕೊಡಿ. ಹೆಚ್ಚು ನೀವು ಅನ್ಕೊಂಡಿರೋದು ಬೇಗ ಕಾರ್ಯಸಿದ್ಧಿ ಆಗ್ತಿದೆ. ಎಸ್, ಗಂಟೆ ಗಣಪತಿಯ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲಿದೆ. ಸೊ ಏನು ಸಂಕಲ್ಪ ಮಾಡಿದ್ದೀರಾ ಖಂಡಿತ ನಿಮ್ಮ ಒಂದು ಸಂಕಲ್ಪ ಈಡೇರ್ತಿದೆ ಈ ಒಂದು ವೀಕಲ್ಲಿ. ನಿಮ್ಮ ಒಂದು ಶಬ್ದ, ನಿಮ್ಮ ಒಂದು ನುಡಿ ಕೇಳುವರಿಗೆ ಹಾಗೂ ನೋಡುವರಿಗೆ ತುಂಬಾನೇ ಸಂತೋಷ ಆಗ್ತಿದೆ. ನಿಮ್ಮ ನುಡಿಯಿಂದ ಕೆಲವು ವ್ಯಕ್ತಿಗಳು ನೊಂದಿರೋ ಮನಸ್ಸುಗಳಿಗೆ ಹಾಗೂ ನೀವೇನು ಹೊಸ ವಿದ್ಯೆಗಳನ್ನು ಕಲಿತಿದ್ದೀರಾ, ನೀವೇನು ಸ್ಪ್ರೆಡ್ ಮಾಡ್ತಿದ್ದೀರಾ ನಿಮ್ಮ ಒಂದು ವಾಯ್ಸಿಂದ, ಏನು ಮೆಸೇಜಸ್ನ, ಅದರಿಂದ ತುಂಬ ಎಷ್ಟು ನೊಂದಿರೋ ಜೀವಗಳಿಗೆ ನಿಮ್ಮಿಂದ ತುಂಬ ಸಂತೋಷ ಆಗ್ತಿದೆ. ಹಾಗೆ ನೀವೊಂದು ಇನ್ಸ್ಪಿರೇಷನ್ ಆಗ್ತಿದ್ದೀರಾ ಅವರಿಗೆ. ಎಸ್, ಕಾರ್ಡ್ಸಿಂದ ಏನು ಮೆಸೇಜ್ ಸಿಗುತ್ತೆ ನೋಡೋಣ. ಈ ಒಂದು ವೀಕಲ್ಲಿ ಸಾಕಷ್ಟು ಸಿಂಗಲ್ಸ್ಗೆ ಪ್ರಪೋಸಲ್ಸ್ ಬರ್ತಿದೆ. ಯಾರು ನಿಮ್ಮ ಪ್ರೀತಿನ ಬಿಟ್ಟು ದೂರ ಹೋಗಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ, ಯಾರು ನಿಮ್ಮ ಪರ್ಸನ್ ದೂರ ಹೋಗಿದ್ದಾರೆ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಥರ್ಡ್ ಪಾರ್ಟೀಸಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಬೆರಕೆಗಳಾಗಿತ್ತು ಅದೆಲ್ಲವೂ ಈ ಅಮಾವಾಸ್ಯೆಯಿಂದನೇ ಎಂಡ್ ಆಗಿದೆ. ಅಮಾವಾಸ್ಯೆ ಆದಮೇಲಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 2, ಎಸ್, ನೀವಿನ್ನೂ ಹೆಚ್ಚು ಅಬ್ಸರ್ವ್ ಮಾಡಬೇಕಿದೆ ಹಾಗೂ ನಿಮ್ಮ ಕನಸನ್ನ ನೆರವೇರಿಸ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಹೋಪ್ಸನ್ನೆಲ್ಲ ಕಳ್ಕೊತಿದ್ದೀರಾ. ಆ ಹೋಪ್ಸನ್ನಾಗೆ ಗಟ್ಟಿ ಹಿಡ್ಕೊಳ್ಳಿ. ಈ ಒಂದು ವೀಕಲ್ಲಿ ಸಾಕಷ್ಟು ಯಶಸ್ಸು ಹಾಗೂ ಅಭಿವೃದ್ಧಿ ನಿಮಗೆ ಸಿಗ್ತಿದೆ. ಹಾಗೂ ಏನು ಶ್ರಮ ವಹಿಸಿದ್ದೀರಾ ಅದಕ್ಕೆ ಪ್ರತಿಫಲನೂ ಸಿಗ್ತಿದೆ. ಯಾವುದನ್ನು ನಿಮ್ಮಿಂದ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ, ತ್ಯಾಗ ಮಾಡಬೇಡಿ. ಹಾಗೂ ಆ ತ್ಯಾಗದಿಂದ ನಿಮ್ಮ ಕುಟುಂಬಕ್ಕೆ ಎಲ್ಲೋ ನೀವು ಒಂದು ರೀತಿ ಬೇಸರ ಮಾಡೋ ರೀತಿ ಆಗಬಹುದು. ಸೊ ಯಾವುದನ್ನು ನೀವು ಇಟ್ಟಿರೋ ಶ್ರಮ, ನೀವು ಮಾಡ್ತಿರೋ ಕೆಲಸನ ಅರ್ಧದಲ್ಲೇ ಕೈ ಬಿಟ್ಬಿಡ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಯಾರಿದ್ದೀರಾ, ಇಲ್ಲ, ಬಿಡಬೇಡಿ. ಖಂಡಿತ ಈ ಒಂದು ವೀಕಲ್ಲಿ ನೀವು ಅಂದ್ಕೊಂಡಿರೋದನ್ನ ನೀವು ಪಡಿಸ್ಕೋತಿದ್ದೀರಾ. ಫೈಲ್ ನಂಬರ್ 2, ಎಸ್, ನಿಮ್ಮಿಂದ ತುಂಬಾನೇ ಸಂತೋಷ ಸಿಗ್ತಿದೆ. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳಿಂದ ನಿಮಗೆ ತುಂಬ ಸಂತೋಷ ಸಿಗ್ತಿದೆ. ನೀವು
ಎಷ್ಟೋ ವಿಚಾರಗಳಲ್ಲಿ ಮೌನವಾಗಿದ್ದೀರಾ. ಈ ಒಂದು ವೀಕಲ್ಲೂ ಸ್ವಲ್ಪ ಮೌನನ ಇರಬೇಕಿದೆ. ಯಾಕೆ ನಿಮ್ಮ ಹಿಂದೆ ಆಗ್ತಿರೋ ಒಂದು ಘಟನೆಗಳ ಬಗ್ಗೆ ನಿಮಗೆ ಆನ್ಸರ್ ಬೇಕಾಗಿದೆ. ನಿಮ್ಮ ಶತ್ರುಗಳ ವಿರೋಧ ಆಗಿರಬಹುದು, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಾಗಿರಬಹುದು, ನಿಮ್ಮ ಕುಟುಂಬದವರಿಂದ ಆಗಿರಬಹುದು. ನಿಮ್ಗೆ ಉತ್ತರ ಬೇಕಿದೆ. ನಿಮ್ಗೆ ಯಾವುದೋ ಉತ್ತರಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ. ನಿಮ್ಮ ಏನೇ ಕ್ವಶನ್ ಇರಲಿ ಅದಕ್ಕೆ ಆನ್ಸರ್ ಬೇಕಿದೆ. ಆ ಆನ್ಸರ್ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ಮನಸ್ಸು ಯಾಕೋ ಬ್ಲಾಕ್ ಮಾಡ್ಕೊತಿದ್ದೀರಾ ಪೈಲ್ ನಂಬರ್ 2. ಅದನ್ನ ಬ್ಲಾಕ್ ಮಾಡ್ಕೋಬೇಡಿ. ಹ್ಯಾಪಿಯಿಂದ ಇರ್ಲಿಕ್ಕೆ ಬಿಡಿ. ಮನಸ್ಸಲ್ಲಿ ಏನು ಅನ್ಸುತ್ತೆ ಅದನ್ನೇ ಮಾಡ್ತಿದ್ದೀರಾ, ಅದರಲ್ಲಿ ಗೆಲ್ತಿದ್ದೀರಾ, ಸಂತೋಷ ಸಿಗ್ತಿದೆ. ಆಲೋಚನೆ ತುಂಬ ಮೈಂಡ್ ಓಡಿಸ್ತಾ ಇದ್ದೀರಾ. ಎಲ್ಲಿಗೆ ಓಡಿಸ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಹೆಚ್ಚು ಚಿಂತೆ ಮಾಡಬೇಡಿ. ಕಷ್ಟ ಖಂಡಿತ ಮನುಷ್ಯನಿಗೆ ಬರೋದು, ಮರ ಗಿಡಗಳಿಗೆ ಬರೋದಿಲ್ಲ. ಕಷ್ಟ ಬಂದಿದೆ, ಆ ಸುಖನೂ ನೀವೀಗ ಅನುಭವಿಸ್ಬೇಕಾಗಿದೆ. ಅನುಭವಿಸ್ಲಿಕ್ಕೆ ನೀವು ಮನಸ್ಸಲ್ಲಿ ಏನೋ ಆಲೋಚಿಸ್ತಿದ್ದೀರಲ್ಲ, ಆಲೋಚನೆನ ತೆಗೆದ್ಬಿಡಿ. ತುಂಬಾ ಹ್ಯಾಪಿನೆಸ್ ನಿಮಗೆ ಸಿಗ್ತಿದೆ. ತುಂಬಾ ಹ್ಯಾಪಿನೆಸ್ ಅನ್ನೋದಕ್ಕೆ ಹೆಚ್ಚಾಗಿ ನಿಮಗೆ ಏನು ಬೇಕಾಗಿದೆ ಒಂದು ವೀಕಲ್ಲಿ, ನೀವೇನು ಸಿದ್ಧಿಪಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಕೆಲಸಗಳು ಸಿದ್ಧಿ ಆಗ್ತಿದೆ. ಹಾಗೂ ವಿಘ್ನೇಶ್ವರನ ಅನುಗ್ರಹ ನಿಮಗೆ ಸಿದ್ಧಿಪಡಿಸ್ಕೊಡ್ತಿದ್ದಾರೆ. ವಿಘ್ನೇಶ್ವರನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಂಬರ್ 2, ಈ ಒಂದು ವೀಕಲ್ಲಿ ಹೆಚ್ಚು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಶೀತ ಆಗಬಹುದು, ಹಾಗೂ ಜಾಯಿಂಟ್ಸ್ ಪೇನ್ ಬರಬಹುದು. ನಿಮ್ಮ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಈ ಒಂದು ವೀಕಲ್ಲಿ ಅಶ್ವತ್ಥ ಕಟ್ಟೆ ವೃಕ್ಷನ ಸುತ್ತಿ ಬನ್ನಿ. 21-12 ಪ್ರದಕ್ಷಿಣೆ ಹಾಕಿ ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ. ಜೊತೆಗೆ ಗೋವರಹ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸೊ ಏನ್ ಸಂಕಲ್ಪ ಮಾಡ್ಕೋತಿದ್ದೀರಾ, ಖಂಡಿತ ಆ ಸಂಕಲ್ಪ ಈಡೇರ್ತಿದೆ. ವಿಘ್ನೇಶ್ವರನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಗೋವರಹ ಸ್ವಾಮಿ ನಿಮ್ಮನ್ನ ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಈ ಒಂದು ವೀಕಲ್ಲಿ. ಯಾವ ರೀತಿ ನಿಮಗೆ ಏನು ಮೋಸ ನಡೀತಿದೆ, ನಿಮ್ಮ ಸರೌಂಡಿಂಗ್ ನಿಮಗೆ ಮೋಸ ಮಾಡಬೇಕು ಅಂತ ಯಾವ ವ್ಯಕ್ತಿಗಳು ಕಾಯ್ತಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮ್ಮನ್ನ ಪಾರ್ ಮಾಡ್ತಿದ್ದಾರೆ. ಜೊತೆಗೆ ಹೆಚ್ಚಾಗಿ ನಿಮ್ಮ ಒಂದು ನೀವು ನಡೆಯೋ ಹಾದಿಯಲ್ಲಿ ಅಥವಾ ನೀವು ನಡೆಯೋ ಸ್ಥಳದಲ್ಲಿ ಸ್ವಲ್ಪ ಏನಾದರೂ ನೆಗೆಟಿವಿಟೀಸ್ನ ಮಾಡಿರಬಹುದು. ನೀವಿಡೋ ಹೆಜ್ಜೆ ಪ್ರತಿ ಈ ಒಂದು ವಾರ ಫುಲ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬಿಕಾಸ್ ಆ ವ್ಯಕ್ತಿಗಳು, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಸ್ವಲ್ಪ ನೆಗೆಟಿವಿಟೀಸ್ ಮಾಡಬಹುದು. ಅಥವಾ ನೀವು ದೃಷ್ಟಿ ದಾಟನ ನಿಮಗೆ ಯಾರು ನಿಮಗೆ ನೆಗೆಟಿವಿಟೀಸ್ ಮಾಡಬೇಕು ಅನ್ನೋವಂಥ ಇಂಟೆನ್ಷನ್ ಇದೆ, ಆ ವ್ಯಕ್ತಿಗಳು ನಿಮಗೆ ದಾಟ್ಲಿ ಅನ್ನೋ ಒಂದು ಈ ಒಂದು ನೆಗೆಟಿವಿಟೀಸ್ನ ಮಾಡಬಹುದು. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಆ್ಯಂಡ್ ಹೆಚ್ಚು ಫ್ರೂಟ್ಸ್, ಹೆಲ್ದಿ ಫುಡ್ಸ್ನ ತಿನ್ನಿ. ಆ್ಯಂಡ್ ಈ ಒಂದು ವೀಕಲ್ಲಿ ಔಟ್ಸೈಡ್ ಫುಡ್ಸ್ನ ಅವಾಯ್ಡ್ ಮಾಡಿ. ಪಾಯಿಂಟ್ ನಂಬರ್ 2, ಯಾವುದು ನಿಮಗೆ ಕೆಲಸ ಕಾರ್ಯಗಳು ಸಿದ್ಧಿ ಆಗಬೇಕು ಅಂತ ನೀವೇನು ಪ್ರಾರ್ಥನೆ ಸಲ್ಲಿಸ್ತಿದ್ದೀರಾ, ಅಥವಾ ನೀವೇನು ಅಸ್ಟ್ರಾಲಜೀಸ್ನ ಭೇಟಿ ಮಾಡಬೇಕು ಅನ್ಕೋತಿದ್ದೀರಾ, ಅದು ಯಾಕೆ ಆಗ್ತಿಲ್ಲ, ಯಾಕೆ ನಿಮ್ಗೆ ಇರೋ ಪ್ರಾಬ್ಲಮ್ಸ್ನೇ ಅದಕ್ಕೆ ಸೊಲ್ಯೂಷನ್ ಬೇಕಾಗಿದೆ, ಅದನ್ನು ಹುಡುಕ್ಲಿಕ್ಕೆ ಹೋಗ್ತಿದ್ದೀರಾ, ಬಟ್ ಅದು ಯಾಕೋ ದಾರಿ ಸಿಗ್ತಿಲ್ಲ ನಿಮಗೆ. ಆ ರೀತಿ ದಾರಿ ಸಿಗಬಾರ್ದು ಅನ್ನೋ ಒಂದು ನೆಗೆಟಿವಿಟೀಸ್ನ ಮಾಡಿದ್ದಾರೆ ಪಾಲ್ ನಂಬರ್ 2. ಆ ನೆಗೆಟಿವಿಟೀಸ್ ಈ ಒಂದು ವೀಕಲ್ಲಿ ನಿಮ್ಗಿಂದ ದೂರ ಹೋಗ್ತಿದೆ. ಆ ನೆಗೆಟಿವಿಟೀಸ್ ಮಾಡಿರೋದು ಕೂಡ ಅವರಿಗೆ ವಾಪಸ್ ರಿವರ್ಸ್ ಹೊಡಿತಿದೆ. ನೀವೇನೇ ಮಾಡಿ ನೀವೇನೇ ಅದಕ್ಕೆ ಪರಿಹಾರ ಮಾಡಿ ಬಿಡಿ. ಖಂಡಿತ ತಾಯಿ, ನೀವು ನಂಬಿರೋ ಶಕ್ತಿ ದೇವತೆ, ಅದನ್ನ ಗೋವರಹ ಸ್ವಾಮಿ ದೇವರು ಅದನ್ನ ವಾಪಸ್ ಅವರಿಗೆ ಹಿಂದಿರುಗಿಸ್ತಿದ್ದಾರೆ. ಸರಿ, ನನ್ನ ಪ್ರೊನೌನ್ಸಿಯೇಷನ್ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ನಿಮ್ಮ ರಕ್ಷಣೆಗೆ ಹಾಗೂ ನಿಮಗೆ ಯಾವುದೇ ರೀತಿ ಯಾರು ನಿಮಗೆ ಈ ಒಂದು ವೀಕಲ್ಲಿ ನೀವು ಸುಮ್ಮನಿದ್ರು ಕೆಲವು ವ್ಯಕ್ತಿಗಳು ನಿಮ್ಮ ಹಿಂದೆ ಸರೌಂಡಿಂಗ್ ಇರೋರು ನಿಮ್ಮ ಬಗ್ಗೆ ಹೆಚ್ಚು ಜಲಸಿ ಫೀಲ್ ಮಾಡಬಹುದು, ಹೆಚ್ಚು ಟಾಂಟ್ ಮಾಡಬಹುದು. ಅಂತ ವ್ಯಕ್ತಿಗಳಿಂದ ನೀವು ದೂರ ಆಗಬೇಕಿದ್ರೆ ಸೊ ಅಂಜನಾನ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ. ಖಂಡಿತ ಆಂಜನೇಯನ ರಕ್ಷಣೆ ನಿಮಗೆ ಈ ಒಂದು ವೀಕಲ್ಲಿ ಖಂಡಿತ ಸಿಗ್ತದೆ. ಪಾಯಿಂಟ್ ನಂಬರ್ 2, ಯಾಕೋ ಯಾವುದು ಬ್ಯಾಲೆನ್ಸ್ ಸಿಗ್ತಿಲ್ಲ, ನಾನು ಯಾವುದನ್ನು ಮಾಡ್ತೀನಿ ಬಯಸ್ತೀನಿ ಅನ್ನೋ ನಿಮ್ಮ ಪ್ರಶ್ನೆಗೆ ಖಂಡಿತ ಬ್ಯಾಲೆನ್ಸಿಂಗ್ ಬೇಕಿದೆ. ಯಾವುದೂ ಎರಡು
ಈ 2 ನಿರ್ಧಾರಗಳಲ್ಲೂ ನಿಮ್ಗೆ ಬ್ಯಾಲೆನ್ಸ್ ಸಿಗದೆ ಇರಬಹುದು. ಯಾವ್ದಾದ್ರು ಒಂದು ಕೆಲಸನ ಪೂರ್ಣತೆ ಮಾಡಿಕೊಳ್ಳಿ ಈ ಒಂದು ವೀಕಲ್ಲಿ. ಯಾವ ಕೆಲಸನ ಬಾಕಿ ಉಳಿಸಿದಿರಾ ಆ ಕೆಲಸ ಕಂಪ್ಲೀಟ್ ಆಗ್ತಿದೆ. ಬಟ್ ಸ್ವಲ್ಪ ನಿಮ್ಮ ಕೆಲಸದ ಸರೌಂಡಿಂಗ್ ಅಲ್ಲಿ ಬ್ಯಾಲೆನ್ಸ್ ಬೇಕಾಗಿದೆ. ಸ್ವಲ್ಪ ನಿಮ್ಮ ಮೇಲೆ ಹೆಚ್ಚು ದೃಷ್ಟಿಗಳಿದೆ. ಜೊತೆಗೆ ನಿಮ್ಮ ಸರೌಂಡಿಂಗ್ ಇರೋ ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್, ನಿಮ್ಮ ರಿಲೇಶನ್ಶಿಪ್ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಂದ ನಿಮ್ಗೆ ಸ್ವಲ್ಪ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿರಬಹುದು. ಎಸ್, ಅದರಿಂದ ನಿಮ್ಗೆ ರಕ್ಷಣೆ ಸಿಗ್ತಿದೆ. ಹೆಚ್ಚು ಮ್ಯಾಜಿಕಲ್ ರೀತಿ ಒಂದು ವೀಕ್ ನಿಮ್ಗೆ ವರ್ಕ್ ಆಗ್ತಿದೆ. ಏನೋ ಒಂದು ಮ್ಯಾಜಿಕಲ್ ನಿಮ್ಗೆ ಕ್ರಿಯೇಟ್ ಆಗ್ತಿದೆ. ಏನಾಗ್ತಿದೆ ಅಂದ್ರೆ ನಿಮ್ಗೆ ಯಾರು ಕೆಡುಕನ್ನ ಮಾಡ್ತಿದ್ದಾರೆ ಅವ್ರಿಗೆ ಆ ಕೆಡುಕು ಹೋಗ್ತಿದೆ. ಏನು ಈ ಬೇಡದೇನೆ ಏನೋ ಬೇಡ ಆ ಕೆಲಸ ಮಾಡೋದು ಬೇಡ ಅಂತ ಏನು ಅನ್ಕೊಂಡಿರ್ತಾರೋ, ಅಥವಾ ನಿಮ್ಗೆ ಏನು ಟ್ರಬಲ್ ಮಾಡಬೇಕು, ಪ್ರಾಬ್ಲಮ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ, ಅದು ನಿಮ್ಗೆ ಏನ್ ಅನ್ಕೊಂಡಿರ್ತಾರೋ ಅವ್ರಿಗೆ ಅದು ರಿವರ್ಸ್ ಹೊಡೆದಿರುತ್ತೆ. ಸೊ ಅವ್ರೇನ್ ಮಾಡಿದಾರೋ ಅವ್ರು ಅದನ್ನೇ ವಾಪಸ್ ಅವ್ರಿಗೆ ಅದು ಹೊಡಿತಿದೆ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2. ಅದಕ್ಕೆ ನಿಮ್ಗೆ ಒಂದ್ ರೀತಿ ಆಶ್ಚರ್ಯ ಅನ್ನಿಸ್ತಿರಬಹುದು. ಜೊತೆಗೆ ನಿಮಗೆ ಒಂದ್ ರೀತಿ ಇದೆಲ್ಲ ಹೇಗ್ ಸಾಧ್ಯ ಅಂತ ಅನ್ನಿಸ್ತಿರಬಹುದು. ಎಸ್, ನೀವು ನಂಬಿರೋ ಶಕ್ತಿಯ ದೇವರಿಂದ ಹೆಚ್ಚು ಎನರ್ಜೀಸ್ ನಿಮ್ಗೆ ಈ ಒಂದು ವೀಕಲ್ಲಿ ನಿಮ್ಗೆ ಹೆಚ್ಚು ಪಾಸಿಟಿವ್ ಆಗಿ ಮುಂದೆ ಹೋಗ್ತಿದ್ದೀರಾ. ಹೆಚ್ಚು ಬಟರ್ಫ್ಲೈಸ್ ನ ನೋಡ್ತಿದ್ದೀರಾ. ಜೊತೆಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆಯ ಸುದ್ದಿಗಳನ್ನ ಹೆಚ್ಚು ಕೇಳ್ತಿದ್ದೀರಾ. ಹಾಗೂ ಪೂಜೆ ಪುನಸ್ಕಾರಗಳನ್ನ ಹೆಚ್ಚು ಮಾಡಿಸ್ತಿದ್ದೀರಾ. ಹಾಗೂ ಒಳ್ಳೆ ಟೈಮಿಂಗ್ ಯಾವಾಗ ಬರುತ್ತೆ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಖಂಡಿತ ಆ ಟೈಮಿಂಗ್ ಈ ಒಂದು ಮಂತ್ ಅಲ್ಲಿ ನಿಮ್ಗೆಲ್ಲವೂ ಒಳ್ಳೇದಾಗ್ತಿದೆ. ತಾಯಿ ಲಕ್ಷ್ಮೀ ದೇವಿಯ ಅಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನಾಗ್ಲೇ ಹೇಳಿದೆ ಮ್ಯಾಜಿಕಲ್ ರೀತಿ ಏನೋ ವರ್ಕ್ ಆಗ್ತಿದೆ ನಿಮ್ಗೆ ಅಂತ. ಸೊ ನಿಮ್ಗಿರೋ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ನಿಮ್ಗೆ ಸಿಗ್ತಿದೆ. ನೀವು ಇಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ. ಈ ಒಂದು ಪ್ರಾಬ್ಲಮ್ ನ ಸೊಲ್ಯೂಷನ್ ಸಿಗ್ಲಿಕ್ಕೆ ನೀವೇನ್ ಟ್ರಾವೆಲ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಗೆ ಇದರಿಂದ ಅನುಕೂಲತೆಗಳಾಗ್ತಿದೆ. ನೀವೇನ್ ಸ್ವಲ್ಪ ಯಾಮಾರಿದ್ರು ಕೆಲವು ವ್ಯಕ್ತಿಗಳ ಅದನ್ನ ಬೇರೆ ರೀತಿಯಾಗಿ ನೀವು ಏನ್ ಸಮಸ್ಯೆ ಅಂತ ನೀವು ಕೇಳ್ತಿದ್ದೀರಾ, ನೀವು ಹೋಗ್ತಿರೋ ಸ್ಥಳಗಳಾಗಿರಬಹುದು, ಯಾವುದೇ ಸ್ಥಳಗಳಿಗೆ ನೀವು ಭೇಟಿ ಕೊಡ್ತಿರಬಹುದು, ಅಲ್ಲಿ ಇನ್ನೂ ಹೆಚ್ಚು ಅದಕ್ಕೆ ಹೆಚ್ಚು ನಿಮ್ಗೆ ಭಯ ಪಡಿಸ್ತಿರಬಹುದು. ನೀವು ಭಯ ಪಡಬೇಡಿ. ಇದ್ರ ಬಗ್ಗೆ ನೀವು ನಿಮ್ಗೆ ಹೆಚ್ಚು ಕ್ಲಾರಿಟಿ ಇದೆ. ಬಟ್ ಎಲ್ಲೋ ಒಂದ್ ರೀತಿ ನಿಮ್ಗೆ ಭಯ ಅನ್ನಿಸ್ತಿರಬಹುದು. ನೀವು ಕೇಳಿದ್ದೇ ಒಂದು, ಅಲ್ಲಿ ನಿಮ್ಗೆ ಉತ್ತರ ಸಿಗೋದೇ ಒಂದು, ಜೊತೆಗೆ ಒಂದ್ ರೀತಿ ಭಯ ಮೂಡಿಸ್ತಿರಬಹುದು ನಿಮ್ಗೆ. ಹೆಚ್ಚು ತಲೆಗೆ ಆ ಒಂದು ವಿಚಾರಗಳನ್ನ ತಲೆಗೆ ಹಾಕೋಬೇಡಿ. ಯಾವುದೋ ಒಂದು ಸ್ಟೋನ್, ಆ ಸ್ಟೋನ್ ಇಂದ ನಿಮ್ಗೆ ಒಂದು ವೀಕಲ್ಲಿ ಎಲ್ಲೇ ಟ್ರಾವೆಲ್ ಮಾಡ್ತಿರಬಹುದು, ಅಥವಾ ಯಾವುದೋ ಒಂದು ನಿಮ್ಗೆ ಗಿಫ್ಟ್ ಆಗಿ ಸಿಗ್ತಿರಬಹುದು. ಗೊತ್ತಿಲ್ಲ ನಂಗೆ. ಇಲ್ಲಿ ಆ ಎನರ್ಜೀಸ್ ಬರ್ತಿದೆ, ನಾನು ಅದನ್ನ ತಿಳಿಸ್ತಿದ್ದೀನಿ. ಆ ಸ್ಟೋನ್ ಇಂದ ನಿಮ್ಗೆ ಒಂದು ವೈಬ್ರೇಷನ್ ಆಗಬಹುದು, ಅಥವಾ ನಿಮ್ಗೆ ಯಾರಾದ್ರೂ ಗಣೇಶನ ಚಿಕ್ಕ ವಿಗ್ರಹನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಿರ್ಬಹುದು. ಅದರಿಂದ ನಿಮ್ಮ ಮನೆಯಲ್ಲಿ ಒಂದ್ ರೀತಿ ಶಾಂತತೆ, ನೆಮ್ಮದಿ ಸಿಗ್ತಿರಬಹುದು. ಪಾಸಿಟಿವ್ ಎನರ್ಜೀಸ್ ಬರ್ತಿರಬಹುದು. ತಾಯಿ ಸೀತಾಮಾತೆ ತಾಯಿ ಎಷ್ಟು ನೊಂದಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಕಷ್ಟಗಳನ್ನ ಪಟ್ಟಿದ್ದಾರೋ ಅಷ್ಟು ನೀವು ಕಷ್ಟಗಳನ್ನ ಪಟ್ಟಿದ್ದೀರಾ. ಆ ಕಷ್ಟಗಳಿಗೆ ಎಲ್ಲದಕ್ಕೂ ನಿಮಗೆ ಈ ಒಂದು ವೀಕಲ್ಲಿ ಸ್ವಲ್ಪವಾಗಿ ಎಲ್ಲವೂ ಚೇಂಜಸ್ ಆಗ್ತಿದೆ. ಆ ಒಂದು ಸ್ಟೋನ್ ನಿಮ್ಮ ಕೈಗೆ ಸಿಗೋದ್ರಿಂದ ಹೆಚ್ಚು ನಿಮ್ಗೆ ರಕ್ಷಣೆ ಸಿಗ್ತಿದೆ. ನಂಗೆ ಗೊತ್ತಿಲ್ಲ ಯಾವ ಸ್ಟೋನ್ ಅಂತ, ನನಗೆ ಇಲ್ಲಿ ಅದ ಎನರ್ಜಿ ಬಂದಿದೆ, ತಿಳಿಸಿದೀನಿ. ಹಾಗೂ ರುದ್ರಾಕ್ಷಿ ಮಣಿಗಳು ಕೂಡ ನಿಮ್ಗೆ ಗಿಫ್ಟ್ ಆಗಿ ಅಥವಾ ಗುರುಗಳ ಒಂದು ಆಶೀರ್ವಾದದಿಂದ ನಿಮ್ಗೆ ಸಿಗ್ತಿರಬಹುದು. ಹೆಚ್ಚು ನಿಮಗೆ ಅದು ನೀವು ಹೆಚ್ಚು ಪುಣ್ಯ ಮಾಡಿದಿರ ಅದನ್ನ ಪಡೀಲಿಕ್ಕೆ ಹೆಚ್ಚು ನಿಮ್ಗೆ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಏನೇ ಒಂದು ಸ್ಟ್ರಕ್ ಇದ್ರು ಆ ಸ್ಟ್ರಕ್ ಇಂದ ಈಚೆ ಬರ್ತಿದ್ದೀರಾ. ಹೆಚ್ಚು ಇನ್ಫಾರ್ಮೇಶನ್ ಬೇಕಾಗಿದೆ, ಹೆಚ್ಚು ಕ್ಲಾರಿಟಿ ಬೇಕಾಗಿದೆ. ಆ ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ. ಬಟ್ ಎಲ್ಲೋ ನೀವೇ ಮನಸ್ಸಲ್ಲಿ ತುಂಬಾ ಆಲೋಚಿಸ್ತಿದ್ದೀರಾ, ಮೈಂಡ್ ಅಲ್ಲಿ ತುಂಬಾ ಏನು ಯೋಚಿಸ್ತಿದ್ದೀರಾ. ಅದರಿಂದ ನೀವು ಈಚೆ ಬಂದಾಗ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಹೆಚ್ಚು ಗೊತ್ತಾಗ್ತಿದೆ. ನೀವು ತುಂಬಾ ಡಿಸ್ಟರ್ಬ್ ಆಗ್ತಿದ್ದೀರಾ. ಈ ಒಂದು ವೀಕ್ ಹೆಚ್ಚು ಡಿಸ್ಟರ್ಬೆನ್ಸ್ ಆಗ್ತಿದೆ, ಹೆಚ್ಚು ತುಂಬಾ ಚಿಂತೆ ಮಾಡ್ತಿದ್ದೀರಾ. ಅದರಿಂದ ನೀವು ಈಚೆ ಬರ್ಬೇಕಿದೆ. ವಿಘ್ನೇಶ್ವರನ ಆಲಯಕ್ಕೆ ಹೋಗಿ ಖಂಡಿತ ನಿಮ್ಮ ಹೆಸರಲ್ಲಿ
ಅರ್ಚನೆ ಮಾಡಿಸಿ, ಖಂಡಿತ ಇನ್ನು ಹೆಚ್ಚು ನಿಮಗೆ ಫಲಗಳು ಸಿದ್ಧಿ ಆಗುತ್ತೆ. ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಮೇಕವರ್ ಡಿಸಿಷನ್ ಇಂದಾನೆ ನಿಮಗೆ ಸಾಕಷ್ಟು ಏನ್ ಗೊಂದಲ ಇತ್ತು ಅದರಿಂದ ನಿಮಗೆ ರಿಲೀಸ್ ಸಿಗುತ್ತೆ. ಅಂಡ್ ಬಿ ಸೈಲೆನ್ಸ್. ಈ ಒಂದು ವೀಕಲ್ಲಿ ಸೈಲೆನ್ಸ್, ಪೈಲ್ ನಂಬರ್ 2ಗೆ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಿದೆ, ಸೈಲೆಂಟ್ ಇಂದ ಇರಬೇಕಾಗಿದೆ. ಸ್ವಲ್ಪ ನೀವು ಹೆಚ್ಚು ಕೋಪ ಮಾಡ್ಕೊಂತಿದ್ದೀರಾ, ಕೋಪ ಮಾಡ್ಕೋಬೇಡಿ. ಎಸ್, ಪೈಲ್ ನಂಬರ್ 2 ಸೈಲೆನ್ಸ್. ಓಕೆ, ಸೈಲೆನ್ಸ್ ಇಂದ ಇರಿ. ಒಂದು ವೀಕಲ್ಲಿ ನಿಮ್ಗೆ ಹೆಚ್ಚು ಕ್ಲಾರಿಟಿ ಸಿಗ್ತಿದೆ ಹಾಗೂ ಹ್ಯಾಪಿನೆಸ್ ಬರ್ತಿದೆ. ಆ ಹ್ಯಾಪಿನೆಸ್ಗೋಸ್ಕರ ನಿಮ್ಮ ಕೋಪನ ಕಂಟ್ರೋಲ್ ಮಾಡಬೇಕಿದೆ. ಹೆಚ್ಚು ಕೋಪ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ಎಲ್ಲಿ ತಪ್ಪು ನಡೀತಿದೆ ಅಲ್ಲಿ ನೀವೇನು ಮಾತಾಡದೆ ಹೋದ್ರು ನಿಮ್ಮ ಮನಸ್ಸು ಸುಮ್ಮನಿರ್ತಿಲ್ಲ. ಎಲ್ಲಿ ತಪ್ಪು ಅನ್ಯಾಯ ನಡೀತಿದೆ ಅಲ್ಲೇನಾದ್ರೂ ನೀವು ಮಾತಾಡಬೇಕಿದೆ. ಬಟ್ ಈ ಒಂದು ವೀಕಲ್ಲಿ ಯಾವುದನ್ನು ಮಾತಾಡಬೇಡಿ, ಸೈಲೆಂಟ್ ಆಗಿರಿ. ಬಿಕಾಸ್ ಅದಕ್ಕೆ ನಿಮಗೆ ಕಮಿಂಗ್ ಡೇಸಸ್ ಅಲ್ಲಿ ಉತ್ತರ ಕೂಡ ಸಿಗುತ್ತೆ. ಎಸ್, ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮಿಂದ ದೂರ ಇದ್ದಾರೆ. ಎಸ್, ಇಲ್ಲಿ ನನಗೆ ಎನರ್ಜಿ ಸಿಗ್ತಿರೋದನ್ನ ನಾನು ತಿಳಿಸ್ತಿದ್ದೀನಿ. ಯಾರಿಲ್ಲಿ ತುಂಬ ಬ್ಯಾಕ್ 10 ಅಥವಾ 12 years ಇಂದ ಆ ವ್ಯಕ್ತಿನ ನೀವು ಭೇಟಿ ಆಗಿರಬಹುದು. ಆಫ್ಟರ್ ಲಾಂಗ್ ಟೈಮ್ ಆ ವ್ಯಕ್ತಿ ನಿಮ್ಮ ಎದುರಿಗೆ ಬರ್ತಿರಬಹುದು. ಆ ವ್ಯಕ್ತಿ ನಿಮಗೆ ಸಾಕಷ್ಟು ನಿಮ್ಮ ಪ್ರಾಬ್ಲಮ್ಸ್ಗೆ ಹೆಚ್ಚು ಸೊಲ್ಯೂಷನ್ ಸಿಗ್ತಿರಬಹುದು. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ಸಾಕಷ್ಟು ಬದಲಾವಣೆಗಳಾಗ್ತಿರಬಹುದು. ಅವರು ಪರಿಚಿತರಾಗಿರಬಹುದು, ಅಪರಿಚಿತರಾಗಿರಬಹುದು. ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗ್ತಿದೆ. ಆ ಪರ್ಸನ್ ಇಂದ ಸ್ವಲ್ಪ ನಿಮಗೆ ನೆಗೆಟಿವಿಟೀಸು ಆಗಿದೆ, ಅದನ್ನು ಸ್ವಲ್ಪ ಗಮನ ಕೊಡಿ. ಪೈಲ್ ನಂಬರ್ 2 ಹೊಸ ವ್ಯಕ್ತಿಗಳನ್ನ ಭೇಟಿ ಆಗ್ತಿದ್ದೀರಾ. ಪೈಲ್ ನಂಬರ್ 2 ಅಂಡ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ಫೋಟೋಸ್ನ ಹೆಚ್ಚು ವಾಚ್ ಮಾಡ್ತಿದ್ದಾರೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಅಥವಾ ಆ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಿದ್ರೆ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿರಬಹುದು. ಈ ಒಂದು ವೀಕಲ್ಲಿ ಆ ಪರ್ಸನ್ ನಿಮ್ಮ ಹತ್ರ ಮ್ಯಾರೇಜ್ ಪ್ರಪೋಸಲ್ ಕೂಡ ತಗೊಂಡ್ ಬರ್ತಿದ್ದಾರೆ. ಖಂಡಿತ ನೀವು ಅನ್ಕೊಂಡಿರೋ ಕೆಲಸಗಳ ಸಿದ್ಧಿ ಆಗ್ತಿದೆ. ಸ್ವಲ್ಪ ವೇಟ್ ಮಾಡಬೇಕಿದೆ. ಕೆಲವು ಹಿಂದೆ ದಿಸೆಗಳಿಂದ ನಿಮ್ಗೆ ಸಾಕಷ್ಟು ಸ್ಟ್ರಕ್ ಅನಿಸ್ತಿತ್ತು ನಿಮ್ಮ ಕೆಲಸದಲ್ಲಿ. ಈ ಒಂದು ವೀಕಿಂದ ಅದು ಹೆಚ್ಚು ಬಿಡುಗಡೆ ಆಗ್ತದೆ. ಆ ಒಂದು ಸ್ಟ್ರಕ್ ಇಂದ ನೀವು ಈಚೆ ಬರ್ತಿದ್ದೀರಾ. ಯಾವ ಅಮೌಂಟ್ಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ ಅಥವಾ ನೀವು ಯಾರಿಗೆ ಅಮೌಂಟ್ ನ ಕೊಟ್ಟಿದ್ದೀರಾ ಅವರು ನಿಮ್ಗೆ ಹಿಂದಿರಿಸಿ ವಾಪಸ್ ಕೊಟ್ಟಿಲ್ಲದೆ ಹೋದ್ರೆ ಈ ಒಂದು ವೀಕಲ್ಲಿ ಆ ಅಮೌಂಟ್ ಕೂಡ ನಿಮ್ಗೆ ವಾಪಸ್ ಸಿಗ್ತಿದೆ. ಎಸ್, ಎಲ್ಲವೂ ನಿಮ್ಗೆ ಹೆಚ್ಚು ದಾರಿ ಸಿಗ್ತಿದೆ ಅಂಡ್ ಇದರಿಂದ ಕ್ಲೆನ್ಸ್ ಆಗ್ತಿದೆ. ಬಟ್ ನೀವು ಯಾಕೋ ಒಂದ್ ರೀತಿ ಮನಸ್ಸು ಮಾತನ್ನ ಕೇಳ್ತಲ್ಲ. ನೀವು ಯಾವುದೋ ಒಂದು ಆಲೋಚನೆಯಿಂದ ಎಲ್ಲವನ್ನು ಡ್ರಾಪ್ ಮಾಡೋಣ, ಮುಂದೆ ಹೋಗೋಣ, ನೀವು ಆಸೆ ಪಟ್ಟಿರೋ ಕನಸನ್ನ ನನಸಾಗಿಸ್ಕೊಳ್ಳಿಕ್ಕೆ ಈ ಒಂದು ವೀಕ್ ತುಂಬಾನೇ ಅವಕಾಶಗಳು ಸಿಗ್ತಿದೆ. ಬಟ್ ನೀವು ಯಾಕೋ ಹಿಂದೆ ಹೋಗ್ತಿದ್ದೀರಾ, ಅದನ್ನು ಅಲ್ಲೇ ಅರ್ಧದಲ್ಲೇ ಬಿಟ್ಟು ಮುಂದೆ ಮೂವ್ ಆನ್ ಆಗ್ತಿದ್ದೀರಾ. ಬಟ್ ಆ ಕೆಲಸ ಖಂಡಿತ ನಿಮ್ಗೆ ನೀವೇನ್ ಆಸೆ ಪಟ್ಟಿದ್ದೀರಾ ಆ ಕೆಲಸ ಖಂಡಿತ ಆಗ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಪೈಲ್ ನಂಬರ್ 2 ನಿಮ್ಮ ತಾಯಿಯ ಅನುಗ್ರಹ ಹೆಚ್ಚಾಗಿದೆ, ನಿಮ್ಮ ಕುಲದೇವರ ಅನುಗ್ರಹ ಹೆಚ್ಚಾಗಿದೆ. ಜೊತೆಗೆ ನಿಮ್ಮ ಹಿರಿಯರಿಂದ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ನಿಮ್ಗಿನ್ನ ಯಾರು ಹಿರಿಯರಿದ್ದಾರೆ, ನಿಮ್ಮ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಇರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಗಳಿಂದ ಹೆಚ್ಚು ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಿದೆ. ಒಂದು ಕ್ಲಾರಿಟಿ ಕೂಡ ನಿಮ್ಗೆ ಆಗ್ತಿದೆ ಆ ವ್ಯಕ್ತಿಗಳಿಂದ. ಆ ಒಂದು ಫೋನ್ ಕಾಲ್ ಇರಬಹುದು ಅಥವಾ ಆ ಮೆಸೇಜಸ್ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಿದೆ. ಪೈಲ್ ನಂಬರ್ 2 ಒಂದು ಹೊಸ ಆರಂಭನ ಮಾಡ್ತಿದ್ದೀರಾ. ಶುರು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಜೊತೆಗೆ ಹೊಸ ವೆಹಿಕಲ್ ಕೂಡ ತಗೋತಿದ್ದೀರಾ. ಹಾಗೂ ಯಾವ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಪೂರ್ವಜರ ಅನುಗ್ರಹ ನಿಮಗಿದೆ. ಜೊತೆಗೆ ಈ ಒಂದು ವೀಕ್ ಒಳ್ಳೆ ಟೈಮಿಂಗ್ ನಿಮ್ಗೆ ಆಗ್ತಿದೆ. ಪೈಲ್ ನಂಬರ್ 2 ಒಂದ್ ರೀತಿ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರು ನಿಮ್ಮನ್ನ ನೋಡಿ ಹೆಚ್ಚು ಭಯ ಪಡ್ತಿರಬಹುದು ಈ ಒಂದು ವೀಕಲ್ಲಿ. ಎಸ್, ನಿಮ್ಗೆ ಏನ್ ನೋವು ಉಂಟು ಮಾಡಿದ್ದಾರೆ ಆ ನೋವನ್ನ ಅವರು ಒಂದು ಕ್ಷಣನೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಆ ನೋವನ್ನ ನೀವು ನಂಬಿರೋ ದೇವರು ಅವರಿಗೆ ವಾಪಸ್ ಕೊಡ್ತಿದ್ದಾರೆ. ಅವ್ರು ತುಂಬಾ ನಿಮ್ಮ ಮೇಲೆ ಒಂದ್ ರೀತಿ ಭಯ ಇದೆ, ಒಂದ್ ರೀತಿ
ಮುಂದೆ ಏನಾಗುತ್ತೆ ಅನ್ನೋ ಆತಂಕಗಳು ನಿಮ್ಮ ಶತ್ರುಗೆ ಈ ಒಂದು ವೀಕಲ್ಲಿ ಹೆಚ್ಚು ಭಯ ಆಗಬಹುದು. ಎಸ್, ಖಂಡಿತ ನಾ ಆಗ್ಲೇ ಹೇಳ್ದಾಗೆ ಹಿಂದೆ ನಡೀತಾ ಇರೋ ಒಂದು ಮೆಸೇಜಸ್, ಹಿಂದೆ ನಿಮ್ಮ ಏನು ನಿಮಗೆ ಪ್ರಾಬ್ಲಮ್ಸ್ ಆಗಿದೆ ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಸಿಗ್ತಿದೆ. ನಿಮ್ಮ ಬಗ್ಗೆ ಏನು ಪ್ರಚಾರ ನಡೀತಿದೆ ಅದಕ್ಕೂ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತಿದೆ. ಜೊತೆಗೆ ಪ್ರಮೋಷನ್ ಕೂಡ ಆಗ್ತಿದೆ. ಮೋಸ ಆಗ್ಲಿಕ್ಕೆ ನಿಮ್ಗೆ ಭಗವಂತ ಬಿಡ್ತಿಲ್ಲ ಈ ಒಂದು ವೀಕಲ್ಲಿ. ಖಂಡಿತ ಭಗವಂತ ಕಾಪಾಡ್ತಿದ್ದಾರೆ. ಜೊತೆಗೆ ಹೆಚ್ಚು ಪ್ರೊಟೆಕ್ಷನ್ ಇದೆ ಹಾಗೂ ನೀವು ಹಿಡಿದಿರೋ ಕೆಲಸ ಕಂಪ್ಲೀಟ್ ಆಗ್ತಿದೆ. ಗೌರ್ಮೆಂಟ್ ಜಾಬ್ಗೆ ಯಾರು ಟ್ರೈ ಮಾಡ್ತಿದ್ದೀರಾ ಖಂಡಿತ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತಿದೆ. ಹಾಗೂ ಕೃಷ್ಣ ಪರಮಾತ್ಮನ ಅನುಗ್ರಹ, ನರಸಿಂಹಸ್ವಾಮಿ ದೇವರ ಅನುಗ್ರಹ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಒಂದು ಪ್ರೊಟೆಕ್ಷನ್ ನಿಮಗೆ ಬೇಕಿದೆ, ಆ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಪರಶುರಾಮರ ಅನುಗ್ರಹ, ಆಶೀರ್ವಾದವು ನಿಮಗೆ ಸಿಗ್ತದೆ. ಏನೋ ಒಂದು ಸಂಕಲ್ಪ ನಿಮ್ಮ ಕುಲ ದೇವರಿಗೂ ನಿಮ್ಮ ಮನೆ ದೇವರಿಗೂ ಮಾಡಿರಬಹುದು. ಆ ಸಂಕಲ್ಪ, ಆ ಒಂದು ಅರಿಕೆನ ನೀವು ತೀರಿಸ್ತಿದ್ದೀರಾ. ಹಾಗೂ ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ಕೂಡ ಇದೆ. ವಿದ್ಯಾರ್ಥಿಗಳಿಗೂ ಹೆಚ್ಚು ಕಾನ್ಸಂಟ್ರೇಷನ್ ಹಾಗೂ ಹೆಚ್ಚು ನೀವು ಹೈಯರ್ ಎಜುಕೇಶನ್ ಜೊತೆಗೆ ಹೆಚ್ಚು ಸಂಗೀತಕ್ಕೆ ಸಂಬಂಧಪಟ್ಟಾಗಿ ಹೊಸ ವಿದ್ಯೆನ ಕಲಿತಿದ್ದೀರಾ. ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2 ಆ್ಯಂಡ್ ಒಂದು ರೀತಿ ನಿಮ್ಮನ್ನ ತಾಯಿ ನಿಮ್ಮನ್ನ ತುಂಬ ಕಾಪಾಡ್ಕೊಂಡು ಬರ್ತಿದ್ದಾರೆ. ಹೆಚ್ಚು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಎಸ್, ಹಾಗೂ ಹೊಸ ಸ್ವಂತ ಮನೆಗೆ ಯಾರಿಲ್ಲಿ ಗೃಹ ಪ್ರವೇಶನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಸಂತೋಷದ ವಾತಾವರಣ ಹಾಗೂ ಯಾರಲ್ಲಿ ನಿಮ್ಮ ಮನೆ ಚೇಂಜಸ್ನ ಮಾಡ್ತಿದ್ದೀರಾ ಖಂಡಿತ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ತುಂಬಾನೇ ಅನುಕೂಲತೆಗಳಾಗ್ತದೆ. ಯಾರಿಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಪೈಲ್ ನಂಬರ್ 2 ಎಸ್, ನಾಟ್ ದ ರೈಟ್ ಟೈಮ್. ಕೆಲವು ನಿರ್ಧಾರಗಳಿಗೆ ನಾ ಆಗ್ಲೇ ಹೇಳಿದಾಗೆ ಸೈಲೆಂಟ್ ಇಂದ ಇರಿ. ಖಂಡಿತ ನಿಮಗೆ ಹೆಚ್ಚು ಆನ್ಸರ್ ಸಿಗುತ್ತೆ. ಬಿಗ್ ಹ್ಯಾಪಿ ಚೇಂಜಸ್ ಬರ್ತಿದೆ. ಹಾಗೂ ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಬರ್ತಾರ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ಖಂಡಿತವಾಗಿ ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಆ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ. ಎಸ್, ಏಂಜಲ್ಸ್ ಇಂದ ನಿಮಗೆ ಹೆಚ್ಚು ಸಪೋರ್ಟ್ ಇದೆ. ಹಾಗೂ ಈ ಒಂದು ವೀಕಲ್ಲಿ ಹೆಚ್ಚು ನಿಮ್ಮ ಒಂದು ಪ್ರಾರ್ಥನೆ ಈಡೇರ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.